ಒಂಚೂರು ಕೇಳೋಣ, ಸರಿನಾ? ಐ ಜಸ್ಟ್ ಪ್ಲೇ ದ ವಿಡಿಯೋ. ಕಾಣುತ್ತಾ ನೋಡ್ರಿ ನಿಮಗೆ. ಸಾವಿನ ನಂತರ ಆತ್ಮ ಪ್ರಯಾಣ ಮಾಡಲಿಕ್ಕೆ ಎರಡು ದಾರಿ ಉಂಟು. ದರ್ ಆರ್ ಟೂ ವೇಸ್ ಇನ್ ವಿಚ್ ದ ಸೋಲ್ ಕ್ಯಾನ್ ಜರ್ನಿ ಪೋಸ್ಟ್ ಡೆತ್. ಸೊ just listen to these one or two slokas from Bhagavad Gita. Why should one be joining your AI tools workshop today? See, this workshop for today itself is just 9 rupees. Jagatagha shashvate mate ekaya yati anavrittim anyaya vartate punaha. ವೈದಿಕ ಅಭಿಪ್ರಾಯದಂತೆ ಈ ಜಗತ್ತನ್ನು ಬಿಡಲು ಎರಡು ರೀತಿಗಳಿವೆ. ಒಂದು ಬೆಳಕಿನಲ್ಲಿ, ಎರಡನೆಯದು ಕತ್ತಲಿನಲ್ಲಿ. ಬೆಳಕಿನಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುವುದಿಲ್ಲ, ಆದರೆ ಕತ್ತಲೆಯಲ್ಲಿ ನಿರ್ಗಮಿಸಿದವನು ಹಿಂದಕ್ಕೆ ಬರುತ್ತಾನೆ. ನೈತೆ ಪ್ರತಿಪಾತ ಜ್ಞಾನಂ ಯೋಗಿ ಮುಖ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಅರ್ಜುನ. ಅರ್ಜುನ, ಭಕ್ತರಿಗೆ ಈ ಎರಡು ಮಾರ್ಗಗಳು ತಿಳಿದಿದ್ದರೂ ಅವರು ಗೊಂದಲಕ್ಕೀಡಾಗುವುದಿಲ್ಲ. ಆದುದರಿಂದ ಸದಾ ಯೋಗಯುಕ್ತನಾಗಿ. ಕಡೆ ಶ್ಲೋಕ ಲಾಸ್ಟ್ ಟೈಮ್ ನೋಡಿದ್ವಿ, ಸರಿನಾ? So we read about the last sloka in the last session. ಎರಡು ಮಾರ್ಗಗಳಿದೆ ಅಂತ ಹೇಳ್ತಿದ್ದಾರೆ ಕೃಷ್ಣ. ಒಂದು ಬೆಳಕಿನ ಮಾರ್ಗ, ಇನ್ನೊಂದು ಕತ್ತಲೆಯ ಮಾರ್ಗ. ಬೆಳಕಿನ ಮಾರ್ಗಕ್ಕೆ ಉತ್ತರ ಮಾರ್ಗ ಅಂತಲೂ ಕರೀತಾರೆ, ಕತ್ತಲೆಯ ಮಾರ್ಗಕ್ಕೆ ದಕ್ಷಿಣಾಭಿ ಮಾರ್ಗ ಅಂತಲೂ ಕರೀತಾರೆ. ಉತ್ತರಾಭಿ ಮಾರ್ಗ, ದಕ್ಷಿಣಾಭಿ ಮಾರ್ಗ, ನಾರ್ದರ್ನ್ ಪಾತ್ ಅಂಡ್ ಸದರ್ನ್ ಪಾತ್. ಎರಡು ರೀತಿಯಲ್ಲಿ ನಾವು ಅದನ್ನು ಅರ್ಥೈಸ್ಕೋಬಹುದು. ಫಾರ್ ಎಕ್ಸಾಂಪಲ್, ಉತ್ತರಾಯಣದಲ್ಲಿ ಬೆಳಕಿನಲ್ಲಿ, ಹಗಲಿನಲ್ಲಿ, ಅಗ್ನಿಯ ಪ್ರಭಾವದ ಸಂದರ್ಭದಲ್ಲಿ ಮತ್ತೆ ಶುಕ್ಲ ಪಕ್ಷದಲ್ಲಿ, ಈ 5 ಸಂದರ್ಭಗಳಲ್ಲಿ ಯಾರು ದೇಹ ತ್ಯಾಗ ಮಾಡ್ತಾರೋ ಅವರ ಆತ್ಮ ಮತ್ತೆ ವಾಪಸ್ಸು ಬರಲ್ಲ. ಯಾರು ಕತ್ತಲಿನಲ್ಲಿ ಧೂಮದ ಒಂದು ಪರಿಣಾಮದ ಸ್ತರದಲ್ಲಿ, ದಕ್ಷಿಣಾಯಣದಲ್ಲಿ 6 ತಿಂಗಳು ಮತ್ತೆ ಕೃಷ್ಣ ಪಕ್ಷದಲ್ಲಿ ಇಲ್ಲಿ ಯಾರು ಆತ್ಮವನ್ನು ತ್ಯಾಗ ಮಾಡ್ತಾರೆ ಅವರು ಮತ್ತೊಮ್ಮೆ ವಾಪಸ್ ಬರ್ತಾರೆ. ಇದನ್ನ ಹೇಳಿದ ನಂತರ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಎರಡು ಮಾರ್ಗಗಳಿದ್ರೂ ಕೂಡ ಭಕ್ತರು ಗೊಂದಲಕ್ಕೀಡಾಗಲ್ಲ. ಯಾಕೆಂತಂದ್ರೆ ಅವ್ರು ಯಾವಾಗಲೂ ಕೂಡ ಯೋಗಯುಕ್ತನಾಗಿರ್ತಾರೆ. ಹಾಗಾಗಿ ಗೊಂದಲಕ್ಕೀಡಾಗುವಂತ ಅವಕಾಶನೇ ಇಲ್ಲ. ಯಾವಾಗ ನೀವು ಯೋಗಯುಕ್ತನಾಗಿರ್ತೀರೋ ನಿಮಗೆ ಯಾವುದೇ ಸಂದರ್ಭದಲ್ಲಿ ಬಂದರೂ ಕೂಡ, ಅದ್ರ ಉತ್ತರ ಮಾರ್ಗದ ಸಂದರ್ಭ ಇರ್ಬೋದು ಅಥವಾ ದಕ್ಷಿಣ ಮಾರ್ಗದ ಸಂದರ್ಭ ಇರ್ಬೋದು, ಯೋಗಯುಕ್ತನಾಗಿದ್ರು ಅಂತಂದ್ರೆ ಇದೆರಡೂ ಕೂಡ ನಿಮ್ಗೆ ಅಪ್ಲೈ ಆಗಲ್ಲ. ನೀವು ಎಲ್ಲಿಗೆ ಹೋಗಿ ಸೇರ್ಬೇಕು ಆಧ್ಯಾತ್ಮಿಕ ಲೋಕಕ್ಕೆ, ಅಲ್ಲಿಗೆ ಹೋಗಿ ಸೇರ್ತೀರಾ. ಸೊ ವೆನ್ ಯು ಆರ್ ಲಿವಿಂಗ್ ದ ಬಾಡಿ, ದ ಸೋಲ್ ಲೀವ್ಸ್ ದ ಬಾಡಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ heat or agni, the fire, during the daytime when there is lot of light, during the Uttarayana Masa, 6 months of Uttarayan, and during the Shukla Paksha, the first 15 days of the month, you are not likely to come back to this earth again. But if you leave the body at the time of darkness, night, Dakshinayan, 6 months, and then the next 15 days, the second half of the month, if you leave the body around this particular time, you are likely to come back to this earth again. But a person who practices yoga will not be worried about these two paths because they always are established in the state of yoga. So many people worry, what happens if we die while giving the sitting? Suppose an abhyasi dies while taking the sitting, or an preceptor dies while giving the sitting. What happens to that? Any guesses? ಯಾರಾದ್ರೂ ಹೇಳ್ತೀರಾ ಏನಾಗತ್ತೆ ಅಂತ? ಪ್ರಶಿಕ್ಷಕ ಬೈಠಕ್ ಕೊಡಬೇಕಾದ್ರೆ ಸಾವು ಬರುತ್ತೆ, ಅಭ್ಯಾಸಿ ಬೈಠಕ್ ತಗೋಬೇಕಾದ್ರೆ ಸಾವು ಬರುತ್ತೆ. ಏನಾಗುತ್ತೆ ಅವಾಗ?
Directly melting with the They will go to the highest possible spiritual realm. In fact, if somebody gets death during the sitting, that's a very big blessing. ಯಾರಿಗಾದ್ರೂ ಬೈಟಕ್ ತಗೋಬೇಕಾದ್ರೆ ಸಾವು ಬಂತು ಅಂತಂದ್ರೆ ಅತ್ಯಂತ ವಿಶೇಷವಾದಂಥ ಆಶೀರ್ವಾದ ಅದು ಭಗವಂತನಿಂದ. ಗೊತ್ತಾಯ್ತು? ಸೊ ರಾಧಾ ಪ್ರಭು ಅವರು ಡೈರೆಕ್ಟ್ ಹೆವೆನ್ಗೆ ಹೋಗ್ತಾರಂತೆ. ಹೆವೆನ್ಗೆ ಹೋಗಲ್ಲ, ಯು ವಿಲ್ ಗೋ ಟು ದ ಬ್ರೈಟರ್ ವರ್ಲ್ಡ್. ಡೋಂಟ್ ಕನ್ಫ್ಯೂಸ್ ಬಿಟ್ವೀನ್ ಹೆಲ್, ಹೆವೆನ್ ಅಂಡ್ ಬ್ರೈಟರ್ ವರ್ಲ್ಡ್. ಬ್ರೈಟರ್ ವರ್ಲ್ಡ್ ಇಸ್ ಡಿಫರೆಂಟ್. Heaven is a different realm and hell is a different realm. ಸೊ ಸ್ವರ್ಗ ಬೇರೆ, ನರಕ ಬೇರೆ, ಮತ್ತೆ ದಿವ್ಯ ಲೋಕ ಬೇರೆ. ನಾವು ದಿವ್ಯ ಲೋಕಕ್ಕೆ ಹೋಗ್ತೀವಿ. ಬೈಟಕ್ ಕೊಡಬೇಕಾದ್ರೆ ಅಥವಾ ತಗೋಬೇಕಾದ್ರೆ ಸಾವು ಸಂಭವಿಸ್ತು ಅಂದ್ರೆ ನಾವು ದಿವ್ಯ ಲೋಕಕ್ಕೆ ಹೋಗ್ತೀವಿ. ಸ್ವರ್ಗ ನರಕದ ಚಿಂತೆ ನಮ್ಗೆ ಇಲ್ಲವೇ ಇಲ್ಲ. ಯಾಕೆಂತಂದ್ರೆ ನಾವು ಆಧ್ಯಾತ್ಮಿಕವಾಗಿ ಗುರುಗಳ ಸೇವೆ ಮಾಡ್ತಿರ್ಬೇಕಾದ್ರೆ, ಭಗವಂತನ ಸೇವೆ ಮಾಡ್ತಿರ್ಬೇಕಾದ್ರೆ ಈಗಾಗಲೇ ನಾವು ಸಾವಿನ ಭಯವನ್ನು ಗೆದ್ದಿರ್ತೀವಿ. ಹಾಗಾಗಿ ಒಂದು ವೇಳೆ ಸಾವು ಬಂತು ಅಂದ್ರೂ ಕೂಡ ಆ ಸಮಯದಲ್ಲಿ ನಮಗೆ ಅತ್ಯಂತ ಒಳಿತ ಆಗುತ್ತೆ. ಆಯ್ತು? ಯಾರಾದ್ರೂ ಆತರ ಆಗಿದಾರ ಬ್ರದರ್? ಆಗಿರುತ್ತೆ. ಯಾಕಾಗಿರಲ್ಲ? ಎಲ್ಲ ವಿಚಾರಗಳು ಎಲ್ಲ ಕಡೆನೂ ಹೊರಗೆ ಬರಲ್ಲ ಅಲ್ವಾ? ಆಗಿರುತ್ತೆ. ಯಾಕಾಗಿರಲ್ಲ? ಡೆಫಿನೆಟ್ಲಿ ಆಗಿರುತ್ತೆ. ಸೊ whether you attend a bandara or after the bandara, that is not the question. We are talking about the death that occurs during the sitting itself. Not immediately before or after the bandara or during the bandara. That's a different issue. We are talking about during the sitting. That is a totally different impact. ಸರಿನಾ? ಕೊಡ್ಬೇಕಾದ್ರೂ ಇರುತ್ತೆ ಬ್ರದರ್? ಡೆಫಿನೆಟ್ಲಿ. ಯಾಕಂದ್ರೆ ಇಬ್ರು ಕೂಡ ಗುರುಗಳ ಜೊತೆಗೆ ಆಳವಾದಂಥ ಸಂಪರ್ಕ ಬೆಳೆಸ್ಕೊಳ್ಳೋದ್ರಿಂದ ಕೊಡಬೇಕಾದ್ರೂ ಕೂಡ ಅದೇ ರೀತಿಯಾದಂಥ ವಿಶೇಷವಾದಂಥ ಪ್ರಜ್ಞೆಯಲ್ಲಿ ಇರ್ತೀವಿ. ತಗೊಳ್ಳೋರು ಕೂಡ ವಿಶೇಷವಾದಂಥ ಪ್ರಜ್ಞೆಯಲ್ಲಿ ಇರ್ತಾರೆ. ಹಾಗಾಗಿ ಅದರಿಂದ ಸಾಕಷ್ಟು ಒಳಿತ ಆಗತ್ತೆ. ಅಂದರೆ ಬೈಠಕ್ನಲ್ಲಿ ಸಾವಾಯಿತು ಅಂತ ಹೆದರ್ಕೊಳ್ಳುವಂಥ ಅಗತ್ಯ ಇಲ್ಲ. ಬೈಠಕ್ನಲ್ಲಿ ಸಾವಾಯಿತು ಅಂತಂದರೆ ಅದರಿಂದ ಅಭ್ಯಾಸಿಗೂ ಒಳಿತ ಆಗುತ್ತೆ, ಪ್ರಶಿಕ್ಷಕರಿಗೂ ಒಳಿತ ಆಗುತ್ತೆ. ಸೊ ಹಾಗಾಗಿ ಹೆದರ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಅದನ್ನು ಹೇಳಿದ್ದಷ್ಟೇ. ಸರಿನಾ? ಸರಿ, ಒಂದು ಇದನ್ನು ನೋಡ್ಬೇಡ ಟೆಕ್ನಿಕ್, ದೆನ್ ಮುಂದಕ್ಕೆ ಹೋಗೋಣ. ಒಂದು ನಿಮಿಷ. ಇದಾಯ್ತಲ್ವಾ? ಸೈಲೆಂಟ್ ಇಂಡ್ ಇದೆರಡು ಆಯಿತು. ಮತ್ತೆ ಬರೋಣ ಅಂತ. ಸೊ ಟೆಕ್ನಿಕ್ ಫಾರ್ ಡೈಜೆಸ್ಟಿವ್ ರಿಲೇಷನ್ ಅಂಡ್ ಲಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಶ್ವಾಸಕೋಶದ ಮತ್ತೆ ಜಠರದ ಏನಾದ್ರು ತೊಂದರೆ ಇತ್ತು ಅಂತಂದ್ರೆ ಏನ್ ಮಾಡಬೇಕು? ಆಯ್ತಾ? ಜಸ್ಟ್ ಪ್ರೊಜೆಕ್ಟ್ ದಟ್ ಸ್ಲೈಡ್. So remember, for digestive related problems, red light, and lung related problems, blue light or violet. Even if you are inside, even if there is no sun at night, imagine that it is there. So please underline that. ರಾತ್ರಿ ಕೂಡ ಬೇಕಾದ್ರೆ ಮಾಡ್ಕೋಬಹುದು. ನಾವು ಕಲ್ಪನೆಯ ಮುಖಾಂತರ ಆ ಸೂರ್ಯನ ಕಿರಣಗಳನ್ನ ತಗೊಳ್ತಾ ಇದ್ದೀವಿ. ಟೆಕ್ನಿಕ್ ಏನಪ್ಪಾ ಅಂತಂದ್ರೆ, ವಾಟ್ಸ್ ದ ಟೆಕ್ನಿಕ್? ಇಫ್ ಸಮ್ ಟ್ರಬಲ್ ಡೆವಲಪ್ಸ್ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್ or diarrhea starts, God forbid, then having a firm imagination of the sun even when you are in the shade, draw a red light electricity into your digestive system. That means pull the red colored rays into your digestive system. This practice can be performed up to 5 minutes. Practicing it for more than that will bring you the experience of warmth. ಸೊ ಒಂದು ವೇಳೆ ಜಠರದ ತೊಂದರೆ ಆಯಿತು ಅಂತಂದ್ರೆ, ಬೇದಿ ಆಗ್ತಾ ಇದೆ ಅಂತಂದ್ರೆ, ಆ ರೀತಿ ಆದಾಗ ಕಲ್ಪನೆ ಮಾಡ್ಕೊಳ್ರಿ, ಸೂರ್ಯನ ಕಲ್ಪನೆ ಮಾಡಿಕೊಂಡ್ರು ಸೂರ್ಯನ ಕಿರಣಗಳಲ್ಲಿ ಕೆಂಪು ಬಣ್ಣದ ಕಿರಣಗಳು ನಿಮ್ಮ ಒಂದು ಜಠರಕ್ಕೆ ಅಥವಾ ನಿಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಏನು ಹೇಳ್ತೀರಿ ಕನ್ನಡದಲ್ಲಿ? ಜೀರ್ಣಾಂಗ ವ್ಯೂಹ. ಸರಿ, ಜೀರ್ಣಾಂಗ ವ್ಯೂಹವನ್ನು ಪ್ರವೇಶ ಮಾಡ್ತಾ ಇದೆ. ಯಾಕೆಂದ್ರೆ ಜೀರ್ಣ ಅಂಗ ಅಲ್ಲ, ಅದು ಡೈಜೆಸ್ಟಿವ್ ಸಿಸ್ಟಮ್. ಇಟ್ಸ್ ನಾಟ್ ಎ ಆರ್ಗನ್, ಇಟ್ಸ್ ಎ ಸಿಸ್ಟಮ್. ಸೊ ಜೀರ್ಣಾಂಗ ವ್ಯೂಹಕ್ಕೆ ಪ್ರವೇಶ ಮಾಡ್ತಾ ಇದೆ ಅಂತ ಅನ್ಕೊಂಡು ಕೂತ್ಕೋಬೇಕು. ಅದು ರಾತ್ರಿನಲ್ಲಿ ಆಗಿದ್ರು ಕೂಡ ಸೂರ್ಯನ ಕಲ್ಪನೆ ಮಾಡಿಕೊಂಡು ಆ ಕೆಂಪು ಬಣ್ಣದ ಕಿರಣಗಳು ನಮ್ಮನ್ನ ಪ್ರವೇಶ ಮಾಡ್ತಿದೆ ಅಂತ ಅನ್ಕೋಬೇಕು. ನಮ್ಮ ಜಠರದ ವ್ಯೂಹದ ಒಂದು ಪ್ರವೇಶ ಮಾಡ್ತಾ ಇದೆ, ಜೀರ್ಣಾಂಗದ ವ್ಯೂಹದ ಪ್ರವೇಶ ಮಾಡ್ತಿದೆ ಅಂತ ಅನ್ಕೋಬೇಕು. 5 ನಿಮಿಷ ಅಷ್ಟೇ ಇದನ್ನ ಮಾಡ್ಬೇಕಾಗಿರೋದು.
ಅದಕ್ಕಿಂತ ಹೆಚ್ಚಿಗೆ ನಾವು ಅಭ್ಯಾಸ ಮಾಡ್ತು ಅಂತಂದ್ರೆ ನಮ್ಗೆ ಸ್ವಲ್ಪ ಬಿಸಿ ಆದಂತ ಅನುಭವ ಆಗುತ್ತೆ. ಒಂದು ವೇಳೆ ಸಾಕಷ್ಟು ಮಟ್ಟಿಗೆ ಕೆಮ್ಮು ಕಫ ಆಯಿತು ಅಂತಂದ್ರೆ ಆವಾಗ ಸೂರ್ಯನಿಂದ ನೇರವಾಗಿ ನಮ್ಮ ಹೃದಯಕ್ಕೆ ಅಂದ್ರೆ ನಮ್ಮ ಎದೆಯ ಭಾಗಕ್ಕೆ ನೀಲಿ ಬಣ್ಣದ ಕಿರಣಗಳು ಬರ್ತಾ ಇದೆ ಅಂತ ಅನ್ಕೊಂಡು ಅದನ್ನು 10 ನಿಮಿಷ ಮಾಡಬೇಕು. ಜಠರಕ್ಕಾದ್ರೆ 5 ನಿಮಿಷ, ಮತ್ತೆ ಶ್ವಾಸಕೋಶಕ್ಕಾಯ್ತು ಅಂತಂದ್ರೆ 10 ನಿಮಿಷ. ಇದೆರಡು ಜ್ಞಾಪಕ ಇರುತ್ತೆ ಅಂತ ಅನ್ಕೊಳ್ತೀನಿ. ಯಾರನ್ನು ಅಪ್ಲೈ ಮಾಡಿದ್ದೀರಾ, ಉಪಯೋಗಿಸಿದ್ರೆ ನಿಮ್ಮ ಅನುಭವ ಹೇಳಿ. ಯಾರು ಉಪಯೋಗಿಸಿದಿರಾ ಅಥವಾ ಪುಸ್ತಕದಲ್ಲಿ ಓದಿ ಹಂಗೆ ಪುಸ್ತಕದಲ್ಲಿ ಮುಚ್ಚಿಟ್ಟಿದ್ದೀರಾ? ಯಾಕೆಂದ್ರೆ ಸಾಮಾನ್ಯವಾಗಿ ಪುಸ್ತಕದಲ್ಲಿ ಓದೋರು ಯಾರು ಅದನ್ನ ಅಭ್ಯಾಸಕ್ಕೆ ತರದೇ ಇಲ್ಲ. Nobody brings it to the practice. So the importance of doing all the sessions that we are doing is to try and bring it into practice as much as possible. ಎಷ್ಟು ನಾವು ಇದನ್ನ ಅಭ್ಯಾಸಕ್ಕೆ ತರಲಿಕ್ಕೆ ಸಾಧ್ಯನೋ ಅಷ್ಟೇ ಅದರಿಂದ ಉಪಯೋಗ ಆಗುತ್ತೆ. ಸೊ ಸುನೀತಾ ಅವರು ಉಪಯೋಗಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಸರಿ, ಅಲ್ಲಿಗೆ ಸುನೀತಾ ಅವರಿಗೆ ಜಠರದ ಅಥವಾ ಶ್ವಾಸಕೋಶದ ಪ್ರಾಬ್ಲಮ್ ಬಂದಿತ್ತು ಅಂತ ನಾವು ತಾತ್ಪರ್ಯ ಮಾಡ್ಕೋಬಹುದು ಅಲ್ವಾ? ಆಯ್ತ್ರಿ. ಅಲ್ಲ, ಸಾಮಾನ್ಯವಾಗಿ ನೋಡ್ರಿ, ಈ ಪರ್ಟಿಕ್ಯುಲರ್ ಟೆಕ್ನಿಕ್ಸ್ ಎಲ್ಲ ನೀವು ಕೋವಿಡ್ ಎಲ್ಲ ಬಂದಿತ್ತಲ್ಲ, ಕೋವಿಡ್ನಲ್ಲೆಲ್ಲ ಬಂದಾಗಲೂ ಅದ್ರ ಸಹಾಯ ಬಂದಿರೋದು. ಈಗ ಯಾವುದೋ ಎಬೋಲಾ ವೈರಸ್ ಅಂತ ಬರ್ತಾ ಇದೆಯಲ್ಲ, ಅದು ಕೂಡ ಅದ್ರ ಸಹಾಯಕ್ಕೆ ಬರುತ್ತೆ. ಸಾಮಾನ್ಯವಾಗಿ ವೈರಸ್ ಇಂದ ಬರತಕ್ಕಂಥ ತೊಂದರೆಗಳೇನಿದೆಯಲ್ಲ, ಅದು ಎರಡೂ ಟೆಕ್ನಿಕ್ ಆ ವೈರಸ್ ಇಂದ ಬರತಕ್ಕಂಥ ತೊಂದರೆಗಳಿಗೆ ಸಹಾಯ ಆಗುತ್ತೆ. ಅರ್ಥ ಆಯ್ತಾ? ಇದು ಸಾಮಾನ್ಯವಾಗಿ ನಮಗೂ ನಾವು ಕೊಟ್ಕೋಬಹುದು, ಬೇರೆಯವ್ರಿಗೂ ಕೂಡ ಕೊಡ್ಬೋದು. ಒಂದ್ ವೇಳೆ ಎದುರುಗಡೆ ಅಭ್ಯಾಸಿ ಬಂದು ಕೂತ್ಕೊಂಡಿದ್ದಾರೆ, ನೆಗಡಿ ಆಗಿದೆ, ಶ್ವಾಸಕೋಶದಲ್ಲಿ ಕಫ ಇದೆ, ಕೆಮ್ಮಿದೆ ಅಂತ ಇಟ್ಕೊಳ್ರಿ, ಕೊಡ್ಬೋದು. ನೀಲಿ ಬಣ್ಣದ ಕಿರಣಗಳು ಅವರ ಹೃದಯವನ್ನು ಪ್ರವೇಶ ಮಾಡ್ತಾ ಇದೆ, ಅವರ ಎದೆ ಭಾಗವನ್ನು ಪ್ರವೇಶ ಮಾಡ್ತಿದೆ ಅಂತ ಸೂಚನೆ ಕೊಟ್ಟು ಕೊಡ್ಬೋದು. ನಾವು ತಗೋಬಹುದು, ಬೇರೆಯವ್ರಿಗೂ ಕೂಡ ಕೊಡ್ಬೋದು. ಸರಿನಾ? ಇನ್ನೇನು ಪ್ರಶ್ನೆ ಇದೆ ಇದರಲ್ಲಿ? ಇದನ್ನ ತುಂಬಾ ಜನಕ್ಕೆ ಅವಾಗ ಏನೋ ಒಂದು ಬರ್ತಾನೆ ಇರುತ್ತೆ, ನೆಗಡಿ, ಕೆಮ್ಮು, ಜ್ವರ, ಕಫ ಅಂತ. ಇದನ್ನು ಉಪಯೋಗಿಸೋದನ್ನ ಕಲಿಬೇಕು, ದಿನನಿತ್ಯದಲ್ಲಿ ಉಪಯೋಗಿಸೋದನ್ನು ಕಲಿಬೇಕು. ಯು ಶುಡ್ ಟ್ರೈ ಟು ಯೂಸ್ ಇಟ್ ಆಸ್ ಮೆನಿ ಟೈಮ್ಸ್. You just need to do it for 5 minutes for the gut related things and then for 10 minutes for the chest related things. You can use it maybe 2-3 times every day. It's not a problem. But you don't need to use it for more than that. Maybe 2-3 times is sufficient. But if you sit in the sun, all these things will happen naturally. ನೀವು ಸೂರ್ಯನ ಬೆಳಕಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ತಾನಾಗೆ ಇದೆಲ್ಲ ಆಗುತ್ತೆ. ನೀವೇನು ನೀಲಿ ಬಣ್ಣದ ಅಲ್ಲರಿ, ಸೂರ್ಯನ ಕಿರಣಗಳಲ್ಲಿ 7 ಬಣ್ಣನೂ ಉಂಟು ಕಿರಣಗಳು ಅಲ್ವಾ? ನೀವು ಸೂರ್ಯನ ಬೆಳಕಲ್ಲಿ ಕೂತ್ಕೊಳ್ತು ಅಂತಂದ್ರೆ 7 ಕಿರಣಗಳು ನಿಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ಒಂದು ಮಾತ್ರ ಮಾಡಿ ಇನ್ನೊಂದು ಮಾಡಲ್ಲ ಅಂತ ಗಲಾಟೆ ಮಾಡ್ತೀಯ? ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಫ್ ಯು ಸಿಟ್ ಇನ್ ದ ಸನ್, ಆಲ್ ದ 7 colored rays will enter your system. There is no way that one colored rays will enter and the other colored rays will say, I'm not going to enter this person. It is not possible. So one of the best things that you can do is to sit in the sun every day for 1 hour. ದಿನಾಗಲೂ ಒಂದು ಗಂಟೆ ಕೂತ್ಕೊಳ್ತು ಅಂತಂದ್ರೆ ಎಲ್ಲಾ ರೀತಿಯ ಬಣ್ಣದ ಕಿರಣಗಳು ನಿಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ. ದೇಹ ಮನಸ್ಸನ್ನು ಪ್ರವೇಶ ಮಾಡಿ ಎರಡಕ್ಕೂ ಕೂಡ ತನ್ನ ಪುಷ್ಟಿಯನ್ನು ಕೊಡುತ್ತೆ. ಆ ಕೂತ್ಕೋಬೇಕಾದ್ರೆ ಏನಂತ ಸಂಕಲ್ಪ ಮಾಡಿ ಕೂತ್ಕೊಳ್ತೀರಾ? ಸೂರ್ಯನ ಕಿರಣದಲ್ಲಿ ಕೂತ್ಕೋಬೇಕಾದ್ರೆ ಏನಂತ ಸಂಕಲ್ಪ ಮಾಡಿದ್ರೆ ಆಧ್ಯಾತ್ಮಕ್ಕೂ ಸಹಾಯ ಆಗುತ್ತೆ. ಏನಂತ ಹೇಳ್ತೀರಿ? ಸೂರ್ಯನ ಶಾಖದಿಂದ ಬರ್ತಿರ್ತಕ್ಕಂಥದ್ದು ನಮ್ಮ ದೇಹವನ್ನು ಎಂಟರ್ ಆಗ್ತಾ ಇದೆ, ಮನಸ್ಸಿನ ಎಂಟರ್ ಆಗ್ತಿದೆ. ಇನ್ನೇನ್ ಮಾಡಬಹುದು ಸೂರ್ಯನ ಬೆಳಕಲ್ಲಿ ಕೂತ್ಕೊಂಡಾಗ? ನಮ್ ಸಂಸ್ಕಾರನೆಲ್ಲ ಕ್ಲೀನ್ ಮಾಡ್ತಾ ಇದೆ ಅಂತ. ಚರ್ಮ ರೋಗ, ಇದು ವಿಟಮಿನ್ ಡಿ. ಅಲ್ಲಿ ಸೂರ್ಯನ ಮುಂದೆ ಕೂತ್ಕೊಂಡು ವಿಟಮಿನ್ ಡಿ ಕೊಡಪ್ಪ ಅಂತ ಕೂತ್ಕೊಂಡು ಕೇಳಿದಿರ್ತೀರಿ. ಡಿಫಿಷಿಯನ್ಸಿ ಇದ್ರೆ ಒಳ್ಳೆ. ಅದ್ಯಾವುದು ನಾನು ಆಧ್ಯಾತ್ಮ ದೃಷ್ಟಿನಲ್ಲಿ ಕೇಳ್ತಾ ಇರೋದು. ಐ ಆಸ್ಕಿಂಗ್ ಫ್ರಮ್ ಎ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವ್, ನಾಟ್ ದ ಮೆಟೀರಿಯಲ್ ಪರ್ಸ್ಪೆಕ್ಟಿವ್. ಆಧ್ಯಾತ್ಮಿಕ ಪ್ರಗತಿಗೆ ನಮ್ಗೆಲ್ಲ ಏನ್ ಬಾಧಕ ಆಗ್ತಿದ್ಯಾ ಸೂರ್ಯನ ಕಿರಣದಿಂದ, ಅವೆಲ್ಲಾನು ಹೋಗ್ಲಿ ಅಂದ್ಬಿಟ್ಟು ನಾವು ಕೇಳ್ಕೊಬಹುದು. ಅದೆಲ್ಲ ಕಾಸ್ಮಿಕ್ ಎನರ್ಜಿ ಟ್ರಾನ್ಸ್ಮಿಟ್ ಆಗ್ತದೆ.
ಮೇಡಮ್. ಎಲ್ಲ ಮೂಲದಿಂದ ಬರ್ತಿರ್ತಕ್ಕಂಥ ಶಕ್ತಿ ಏನಿದೆಯಲ್ಲ, ಸೂರ್ಯನ ಕಿರಣಗಳೇ ಎಲ್ಲಿಂದ ಬರ್ತಾ ಇದೆ? ಮೂಲದಿಂದ ಬರ್ತಿರ್ತಕ್ಕಂಥ ಶಕ್ತಿ ಸೂರ್ಯನಿಗೆ ಬಡಿದ್ರೆ ಅಲ್ಲಿಂದ ಆ ಮೆಟೀರಿಯಲ್ ಎನರ್ಜಿ ಸನ್ನಿಂದ ಬರ್ತಾ ಇದೆ, ಸೂರ್ಯನಿಂದ ನಮಗೆ ಬರ್ತಾ ಇದೆ. ಅಲ್ಲಿಗೆ ನೀವು ಸೂರ್ಯನ ಕಿರಣದಲ್ಲಿ ಕೂತ್ಕೊಂಡಾಗ ಎರಡು ಬರುತ್ತೆ ನಿಮಗೆ. ಸೂರ್ಯನಿಂದ ಬರ್ತಿರ್ತಕ್ಕಂಥ ಮೆಟೀರಿಯಲ್ ಹೀಟ್ ಅಂದ್ರೆ ಏನು ಹೇಳ್ತೀರಿ ಕನ್ನಡದಲ್ಲಿ? ಶಾಖ. ವಸ್ತುಗಳ ಮೆಟೀರಿಯಲ್ ಅಂದ್ರೆ ವಸ್ತುಗಳ ವಸ್ತುವಿನ ಶಾಖ. ಸೂರ್ಯನ ವಸ್ತು, ಹೌದು. ಭೌತಿಕ ವಸ್ತುವಿನಿಂದ ಬರ್ತಿರ್ತಕ್ಕಂಥ ಶಾಖ ಅದೊಂದು ಬರುತ್ತೆ. ಮೂಲದಿಂದ ಬರ್ತಿರ್ತಕ್ಕಂಥ ಶಾಖ, ದ ಸ್ಪಿರಿಚುವಲ್ ಹೀಟ್ ಕಮಿಂಗ್ ಫ್ರಮ್ ದ ಸೋರ್ಸ್. ಹ್ಮ್. ಮೂಲದಿಂದ ಬರ್ತಿರ್ತಕ್ಕಂಥ ಶಾಖ, ಆಧ್ಯಾತ್ಮಿಕ ಶಾಖ, ಎರಡೂ ಕೂಡ ನಿಮಗೆ ಸಿಗುತ್ತೆ ಸೂರ್ಯನ ಕೆಳಗಡೆ ಕೂತ್ಕೊಂಡಾಗ. ಸೊ ನೀವು ಕೂತ್ಕೊಂಡಿರ್ಬೇಕಾದ್ರೆ ವಿಟಮಿನ್ ಡಿ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳಬೇಡಿ. ಮೂಲದಿಂದ ಬರ್ತಿರ್ತಕ್ಕಂಥ ಶಾಖ ಕೂಡ ನನ್ನ ದೇಹವನ್ನು ಪ್ರವೇಶ ಮಾಡ್ತಾ ಇದೆ ಅಂತ ಅನ್ಕೊಂಡು ಕೂತ್ಕೊಳ್ರಿ. Have the thought that the spiritual heat coming from near the center is also entering your system along with the material heat of the sun, so that you get both the benefits of both the heat. ಎರಡೂ ಶಾಖಗಳು ಕೂಡ ನಿಮಗೆ ಸಾಕಷ್ಟು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಿಮಗೆ ಸಾಕಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರ್ತಾ ಇದೆ ಅಥವಾ ಪ್ರಯೋಜನವನ್ನು ಕೊಡ್ತಾ ಇದೆ ಅಂತ ಅನ್ಕೊಂಡು ಕೂತ್ಕೋಬೇಕು. ದೈಹಿಕ ಸ್ತರ, ಮಾನಸಿಕ ಸ್ತರದಲ್ಲಿ ಅದರಿಂದ ಬರ್ತಿರ್ತಕ್ಕಂಥ ಸ್ಪಿರಿಚುವಲ್ ಹಿಟ್ ಹೆಲ್ಪ್ ಆಗುತ್ತೆ, ಇದು ಮೆಟೀರಿಯಲ್ ಹಿಟ್ ಹೆಲ್ಪ್ ಆಗುತ್ತೆ. ಆಧ್ಯಾತ್ಮಿಕ ಸ್ತರದಲ್ಲಿ ಮೂಲದಿಂದ ಬರ್ತಿರ್ತಕ್ಕಂಥ ಶಾಖ ಏನಿದೆ ಅದು ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಎರಡನ್ನೂ ಉಪಯೋಗಿಸ್ಕೋಬಹುದು. ತುಂಬಾ ಜನ ಏನ್ ಮಾಡ್ತಾರೆ, ಸೂರ್ಯನ ಕಿರಣದ ಕೆಳಗಡೆ ಕೂತ್ಕೊಂಡಾಗ ಕೇವಲ ಆ ಮೆಟೀರಿಯಲ್ ಹೀಟ್ ಏನಿದೆ, ಲೌಕಿಕ ಸ್ತರದ ಶಾಖ ಏನಿದೆ ಅಷ್ಟನ್ನೇ ಅವರು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಆಕ್ಚುಲಿ ಸೂರ್ಯನ ಕಿರಣದ ಜೊತೆ ಎರಡು ಬರ್ತಾ ಇದೆ. ಲೌಕಿಕ ಸ್ತರದಲ್ಲಿ ಬರ್ತಿರ್ತಕ್ಕಂಥ ಶಾಖ ಬೇರೆ, ಆಧ್ಯಾತ್ಮಿಕ ಸ್ತರದಿಂದ ಮೂಲದಿಂದ ಬರ್ತಿರ್ತಕ್ಕಂಥ ಶಾಖ ಬೇರೆ. ಎರಡನ್ನೂ ನಾವು ಅನ್ಕೊಂಡು ಕೂತ್ಕೋಬೇಕು. ಎರಡರಿಂದನೂ ನಮಗೆ ಪ್ರಯೋಜನ ಆಗ್ತಾ ಇದೆ ಅಂತ ಅನ್ಕೊಂಡು ಕೂತ್ಕೋಬೇಕು. ಬೋತ್ ದ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಬೆನಿಫಿಟ್ ಫ್ರಮ್. ಸರಿನಾ? ಆಯ್ತು ರೀ, ಇಲ್ಲಿಂದ ಮುಂದಕ್ಕೆ ಹೋಗೋಣಂತೆ. ಎಷ್ಟನೇ ಪೇಜ್ ಇದ್ರಿ? 122 ಕನ್ನಡ? ಎಸ್ ಬ್ರದರ್, 122. ಕರೆಕ್ಟ್ ಅಲ್ವಾ? ಐ ಥಿಂಕ್ ಇಂಗ್ಲಿಷು 120 ಇರ್ಬೇಕಾದ್ರೆ. ಪೂಜ್ಯ ಲಾಲಾಜಿ, ಕದಂಬ ವೃಕ್ಷವು ನಿಸ್ಸಂಶಯವಾಗಿ ಒಲ್ಲಿತ್ತು. ದೇರ್ ಇಸ್ ಅ ಟ್ರೀ ಆಫ್ ಕದಂಬ ಅಟ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಇದು ಯಮುನಾ ನದಿಯಲ್ಲಿ ಆಳವಾದ ಮಡುವಿನಲ್ಲಿದ್ದ ಹಳೆಯದಾದ ಕಾಳಿದಹ ತಾಣ. ಸೊ ದಿಸ್ ಇಸ್ ಎ ಪ್ಲೇಸ್ ವೇರ್ ಅಟ್ ದ ಡೆಪ್ತ್ ಆಫ್ ಯಮುನಾ ದೇರ್ ವಾಸ್ ಎ ಪ್ಲೇಸ್ ಕಾಲ್ಡ್ ಎಸ್ ಕಾಳಿದಹ. ಅದರಲ್ಲಿದ್ದ ಕಾಳಿಂಗ ಮಹಾಸರ್ಪವನ್ನು ಕೃಷ್ಣನು ಮಗುವಾಗಿದ್ದಾಗಲೇ ಮರ್ದಿಸಿದ. ಸೊ ಕೃಷ್ಣ ಹ್ಯಾಡ್ ಕಾನ್ಕರ್ಡ್ that king Kalinga Sarpa, who was actually residing at this Kalinga Daha. ಯಮುನೆಯ ತೀರದಲ್ಲಿ ಯಾವ ಸ್ಥಳದಲ್ಲಿ ನೀನು ಕುಳಿತಿರುವೆಯೋ ಆ ಸ್ಥಳದಲ್ಲಿ ಸ್ಥಳೀಯ ಸಂಪ್ರದಾಯಸ್ಥ ಪೂಜಾರಿಗಳು ಒಂದು ಮಾರ್ವಾಡಿ ವಣಿಕನನ್ನು ಹತ್ಯೆ ಮಾಡಿದ್ದಾರೆ. ಸೊ ದ ಪ್ಲೇಸ್ ವೇರ್ ಯು ಆರ್ ಸಿಟಿಂಗ್ ಆನ್ ದ ಬ್ಯಾಂಕ್ಸ್ ಆಫ್ ಯಮುನಾ, ಅಟ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಎ ಪರ್ಟಿಕ್ಯುಲರ್ ಮಾರ್ವಾಡಿ ಬಿಸ್ನೆಸ್ಮನ್ ವಾಸ್ ಕಿಲ್ಡ್ ಬೈ ದ ಲೋಕಲ್ ಪ್ರೀಸ್ಟ್. ಆತನೊಬ್ಬ ಸರಳ ವ್ಯಕ್ತಿಯಾಗಿದ್ದು ಏಕಾಂಗಿಯಾಗಿ ಪ್ರಯಾಣಿಸುತ್ತಿದ್ದ. ಹಿ ವಾಸ್ ಎ ವೆರಿ ಸಿಂಪಲ್ ಟನ್ ಅಂಡ್ ಹಿ ವಾಸ್ ಆಕ್ಚುಲಿ ಟ್ರಾವೆಲಿಂಗ್ ಅಲೋನ್. ಇದು ದೇವಾಲಯದ ಪೂಜಾರಿಗಳು ನಡೆಸಿದ ಪಿತೂರಿಯಾಗಿತ್ತು. ಅವರ ವಿನಾಶ ಕಾರ್ಯಗತವಾಗಬೇಕು. ದಿಸ್ ವಾಸ್ ಎ ಕಾನ್ಸ್ಪಿರಸಿ ಹ್ಯಾಶ್ ಬೈ ದ ಟೆಂಪಲ್ ಪ್ರೀಸ್ಟ್, ಸೊ ದೇ ಹ್ಯಾವ್ ಟು ಬಿ ಡೆಸ್ಟ್ರಾಯ್ಡ್. ದಟ್ ಪ್ರೋಸೆಸ್ ಆಫ್ ಡಿಸ್ಟ್ರಕ್ಷನ್ ಶುಡ್ ಸ್ಟಾರ್ಟ್ ಫಾರ್ ದೆಮ್. ಮಥುರಾ ದ ಕ್ಷೇತ್ರಪಾಲ. ಸೊ ದ ಒನ್ ಹೂ ಇಸ್ ಇನ್ ಚಾರ್ಜ್ ಆಫ್ ಮಥುರಾ, ದ ಅಬ್ದಲ್ ಆಫ್ ಮಥುರಾ ಆರ್ ದ ಕ್ಷೇತ್ರಪಾಲ. ನನಗೆ ಇನ್ನೊಂದು ಕೆಲಸವನ್ನು ವಹಿಸಲಾಗಿದೆ. ನಿಮಗೆ ಸಂಬಂಧಿಸಿದ ನನ್ನ ಕೆಲಸವನ್ನು ನಿಲ್ಲಿಸುತ್ತಿದ್ದೇನೆ. ಐ ಹ್ಯಾವ್ ಬೀನ್ ಗಿವನ್ ಅನದರ್ ವರ್ಕ್, ಸೊ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದ ವರ್ಕ್ ದಟ್ ಇಸ್ ಬೀನ್ ಗಿವನ್ ಟು ಮೀ ಅಬೌಟ್ ಯು. ಪೂಜ್ಯ ಲಾಲಾಜಿ, ನೀನು ಎಲ್ಲೇ ಇರುವುದಾದರೂ 3 ತಿಂಗಳ ಕಾಲ ನಿನ್ನನ್ನು ರಕ್ಷಿಸುವಂತೆ ಆ ಕ್ಷೇತ್ರಪಾಲಕ್ಕೆ ಆದೇಶ ನೀಡು. ವೆರೆವರ್ ಯು ಆರ್ ಇನ್ ಮಥುರಾ, ಗಿವ್ ಎ ಇನ್ಸ್ಟ್ರಕ್ಷನ್, ಆರ್ಡರ್ ಟು ದಿಸ್ ಪ್ರೊಟೆಕ್ಟರ್ ಆಫ್ ಮಥುರಾ or the person in charge of Mathura that he has to protect you for the next 3 months. ಒಂದು ವೇಳೆ ಅವನು ಒಪ್ಪದಿದ್ದರೆ ನಾನು ಎಲ್ಲವನ್ನು ಸೆಳೆದುಕೊಳ್ಳುತ್ತೇನೆಂದು ಅವನಿಗೆ ಹೇಳು. If in case he does not agree for this order, tell him that everything will be taken away, snatched away from him. ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ಶಹಜಾನ್ಪುರದ ತನಕ ಅವನ ದಾರಿಯನ್ನು ತೆರವುಗೊಳಿಸು.
So remove all the obstacles and make a clear path up to the Shahjahanpur. ಹೇಗಿದ್ದರೂ ಇದು ಕೇವಲ ತಾತ್ಕಾಲಿಕ. ದಿಸ್ ಇಸ್ ಓನ್ಲಿ ಟೆಂಪರರಿ. ನಾನು ಇರುವಾಗಲೇ ಆದೇಶವನ್ನು ನೀಡು. ಈವನ್ ವೆನ್ ಐ ಆಮ್ ಹಿಯರ್, ಟ್ರೈ ಟು ಗಿವ್ ದಿಸ್ ಆರ್ಡರ್ ಟು ದಿಸ್ ಪರ್ಸನ್ ಹೂ ಇಸ್ ಇನ್ ಚಾರ್ಜ್ ಆಫ್ ಮಥುರಾ. ಮಥುರಾದ ಕ್ಷೇತ್ರಪಾಲ, ಸ್ವಲ್ಪ ತಡೆಯಿರಿ, ಪ್ಲೀಸ್ ವೆಯ್ಟ್, ಹೋಲ್ಡ್ ಆನ್, ವೆಯ್ಟ್ ಎ ಬಿಟ್. ಪೂಜ್ಯ ಲಾಲಾಜ, ನಾನು ಅವನ ಕಿವಿಯನ್ನು ಸ್ವಲ್ಪ ಎಳೆಯುತ್ತಿರುವನಷ್ಟೇ. ಲಾಲಾಜಿ ಅವರು ಮಥುರಾದ ಕ್ಷೇತ್ರಪಾಲ ಆದಿನ ಅವನ ಕಿವಿನ ಗೊತ್ತಲ್ಲ, ಮೇಷ್ಟ್ರುಗಳು ಏನು ಮಾಡ್ತಾರೆ ಅಂತ ಕಿವಿ ಹಿಂಡ್ತಾರಲ್ವ, ಆ ಥರ ಲಾಲಾಜಿಯವರು ಆ ಮಥುರಾದ ಕ್ಷೇತ್ರಪಾಲದ ಕಿವಿ ಹಿಂಡ್ತಾ ಇದ್ದಾರೆ. ಆವಾಗ ಅವನು ತಾಳಿ ತಾಳಿ ಅಂತ ಹೇಳ್ತಾ ಇದ್ದಾನೆ. ನಾನು ತಪ್ಪು ಮಾಡಿದ್ದೇನೆ, ನಾನು ನನ್ನದೇ ಮಾರ್ಗದರ್ಶಿಯ ಸಲಹೆ ಕೇಳಿದ್ದೇನೆ ಮತ್ತು ನಿಮ್ಮಲ್ಲಿ ಕ್ಷಮೆ ಬೇಡುತ್ತೇನೆ. I have done a mistake. I listened to the instructions of my guide, but I have committed a mistake. I am begging your pardon. ಪೂಜ್ಯ ಲಾಲಾಜಿ, ಒಮ್ಮೆ ಕೊಟ್ಟ ಆದೇಶವನ್ನು ಬದಲಿಸಲಾಗದು. The order that is being given will not be changed. It is irrevocable. ಬಾಬುಜಿ, ಕ್ಷೇತ್ರಪಾಲನ್ನು ಶಿಕ್ಷಿಸಲಾಯಿತು. So he was punished. ಏಕೆಂದರೆ ಅವನು ಬಾಬು ಮದನ್ ರಾಮೇಶ್ವರ್ ಪ್ರಸಾದ್ ಮಿಶ್ರಾ ಮತ್ತು ನನ್ನನ್ನು ವಾಂತಿ ಭೇದಿಯಿಂದ 2 ದಿನಗಳ ಕಾಲ ರಕ್ಷಿಸಬೇಕಾಗಿತ್ತು. It was his duty to protect me and Babu Rameshwar Prasad from diarrhea and vomiting for 2 days. ಆ ಕರ್ತವ್ಯವನ್ನು ಅವನು ಸಮಯಕ್ಕಿಂತ ಮೊದಲೇ ಕೈಬಿಟ್ಟಿದ್ದ. Since he left this job before time, he was actually punished for that. ಪೂಜ್ಯ ಲಾಲಾಜಿ, ನಾನು ಕ್ಷೇತ್ರಪಾಲನನ್ನು ಸರಿ ಹಾದಿಗೆ ತಂದಿದ್ದೇನೆ. I have brought this person, the person who is protector of Mathura, to the right path. ಅವನು ಕಿಂಚಿತ್ ಹಿಂಜರಿದಿದ್ದರೂ ಅವನ ಆಧ್ಯಾತ್ಮಿಕ ಸ್ಥಾನಮಾನವನ್ನು ಕಿತ್ತುಕೊಳ್ಳಲು ನಾನು ನಿನಗೆ ಆದೇಶ ನೀಡುತ್ತಿದ್ದೆ. If it has hesitated even to some extent, I would have advised you to remove his take away or snatch away his spiritual conditions. ಮಥುರಾದ ಕೆಲಸ ಬಹುತೇಕ ಮುಕ್ತಾಯಕ್ಕೆ ಬಂದಿದೆ. The work at Mathura is now coming to an end. ಸ್ವಲ್ಪ ಮಾತ್ರ ಉಳಿಯುತ್ತದೆ. Only little is now remaining for the completion. ಬೃಂದಾವನದಲ್ಲಿ ವಿನಾಶದ ಯೋಜನೆಯನ್ನು ನಿನಗೆ ಪ್ರಕಟಪಡಿಸುತ್ತೇನೆ. When you reach Vrindavan, I will tell you the path of destruction or what is the process of destruction to be undertaken. ನಿನ್ನನ್ನು ಹಲವಾರು ಅಪಾಯಕಾರಿ ಸ್ಥಳಗಳಿಗೆ ಹೋಗಲು ನಾನು ಬಿಡಲಿಲ್ಲ. I did not allow you to go to many dangerous places. ರಾಧೆಯ ಹಳ್ಳಿಯಾದ ಬರ್ಸಾನಕ್ಕೆ ಹೋಗುವ ಅಗತ್ಯವಿಲ್ಲ. There is no need for you to go to the village of Radha, which is Barsana. ಆದಾಗ್ಯೂ ಎಲ್ಲ ಸ್ಥಳಗಳನ್ನು ಪ್ರಕಾಶಗೊಳಿಸಬೇಕು. But you have to eliminate all the places. ಸೂಚಿಸಲ್ಪಟ್ಟ ಇತರ ಸ್ಥಳಗಳಿಗೆ ಈಗಲೇ ಹೊರಡು. So you have to go to the places which have been indicated. So you start the journey now. ಶ್ರೀನಾಥಜಿ ದೇವಾಲಯಕ್ಕೆ ಸಂಬಂಧಿಸಿದಂತೆ ನಿನ್ನ ಮನಸ್ಸಿನಲ್ಲಿರುವ ನಿರ್ದಿಷ್ಟ ಸ್ಥಳವನ್ನು ನಾಶ ಮಾಡಬೇಕು. As far as Srinathji temple is concerned, you have to destroy that particular place that you have in mind. ಸಮಯವಿದ್ದಲ್ಲಿ ನೀನು ಅಲ್ಲಿಗೆ ಹೋಗಬಹುದು. If there is time, then you can go to that particular place. ನಂದಗ್ರಾಮಕ್ಕೆ ಹೋಗುವುದು ಅಗತ್ಯ. It's also essential to go to Nandagram. ಬೇರೆ ಯಾರೂ ಸಂಶೋಧನೆ ಕೈಗೊಳ್ಳಲಾಗದ ಕೆಲವು ಸ್ಥಳಗಳನ್ನು ನಿನಗೆ ವಹಿಸಲಾಗಿದೆ. So the responsibility for discovering some places has been given to you directly because nobody else can actually find out that particular place. ಒಂದು ಮಹತ್ತರವಾದ ರಹಸ್ಯವನ್ನು ನಿನಗೆ ಹೇಳುತ್ತಿದ್ದೇನೆ. I am now divulging you as a secret, a matter of great secret. ಶ್ರೀಕೃಷ್ಣನು ಈ ಜಗತ್ತಿನಿಂದ ಮರೆಯಾದಾಗ ಅವನ ಆದೇಶಗಳನ್ನು ಪಾಲಿಸುವಂತ ಸಮರ್ಥರಾರೂ ಇರಲಿಲ್ಲ. When Sri Krishna left his body to go to the divine abode, there was nobody else who was capable of carrying out his instructions. ಈಗ ದೈವಿಧಾರಿಯು ಒಂದು ತಿರುವನ್ನು ತೆಗೆದುಕೊಂಡಿರುವಾಗ ಆ ನಿಟ್ಟಿನಲ್ಲಿ ಪ್ರಾರಂಭಿಸುವುದು ಅವಶ್ಯವಾಗುತ್ತದೆ. Now when the divine current has taken a turn, it is necessary to make a start in this particular regard. ಅಂದ್ರೆ ಏನು ಹೇಳ್ತಿದ್ದಾರೆ ಸೂಚ್ಯವಾಗಿ ಅಂದ್ರೆ ಲಾಲಾಜಿಯವರು, ಕೃಷ್ಣನ ಸಮಯದಲ್ಲಿ ಕೃಷ್ಣನ ಆದೇಶನ ಪಾಲನೆ ಮಾಡಲಿಕ್ಕೆ ಸಮರ್ಥರು ಯಾರೂ ಇರಲಿಲ್ಲ. There was nobody capable of following the order of Krishna or following the instructions of Krishna at the time when Krishna left his body. ಕೃಷ್ಣ ದೇಹತ್ಯಾಗ ಮಾಡಿದಾಗ ಆ ರೀತಿ ಪರಿಸ್ಥಿತಿ ಇತ್ತು. ಆದರೆ ಈಗ ದೈವಿಧಾರೆ ಬೇರೊಂದು ದಿಕ್ಕಿನಲ್ಲಿ ಹರಿತಾ ಇರಬೇಕಾದ್ರೆ ಅದನ್ನು ನಾವು ಸರಿಪಡಿಸಬಹುದು. ಅಂದ್ರೆ ಇಲ್ಲಿ ಲಾಲಾಜಿಯವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದನ್ನು ಹೇಳ್ತೀರಾ ಏನ್ ಹೇಳ್ತಾ ಇದ್ದಾರೆ ಅಂತ? ವಾಟ್ ಈಸ್ ಲಾಲಾಜಿ ಟ್ರೈಂಗ್ ಟು ಕನ್ವೆ? ಆ ದೈವಿದ್ದಾರೆ ಇವಾಗ ಹರಿಯೋದಿಕ್ಕೆ ನಮ್ ಕಡೆಯಿಂದ ಆಗ್ತಿರೋದ್ರಿಂದ ಈ ತರ ಕೆಲಸ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲ, ಇನ್ಯಾರು ಹೇಳ್ತೀರಾ? There is a capable person now who can actually get the commands from upper thing and execute it.
ಕೃಷ್ಣ ಏನು ಆದೇಶ ಕೊಡ್ತಿದ್ನೋ ಆ ಆದೇಶಗಳನ್ನ ಪಾಲನೆ ಮಾಡ್ತಕ್ಕಂಥ ಒಬ್ಬ ಸಮರ್ಥ ವ್ಯಕ್ತಿ ಈಗ ತಯಾರಾಗಿದ್ದಾನೆ. ಯಾರ ಸಮರ್ಥ ವ್ಯಕ್ತಿ? ಬಾಪುಜಿ. ಬಾಬೂಜಿ. ಸೊ ಬಾಬೂಜಿ ಅವರಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಬಾಬೂಜಿ ಈಸ್ ಬೀಂಗ್ ಗಿವನ್ ಎನ್ ಇನ್ಸ್ಟ್ರಕ್ಷನ್ ಆರ್ ಎನ್ ಇಂಡಿಕೇಶನ್ ಬೈ ಲಾಲಾಜಿ that at the time when Krishna shed his body, there was nobody capable of following his instructions or order. Now, because of the change in the divine current, one person has become capable of following Lord Krishna's instruction, and that is Babuji himself. Lalaji is not telling directly, but he is giving an indication. ಹಾಗಾಗಿ ನಿನ್ನನ್ನು ಶ್ರೀಕೃಷ್ಣನ ಪ್ರತಿನಿಧಿ ಎಂಬುದಾಗಿ ಪರಿಗಣಿಸು. See, now he is now directly telling. Now think that you are a representative of Krishna. ಪ್ರಸಕ್ತ ಪರಿಸ್ಥಿತಿಗಳಲ್ಲಿ ಅದು ಸ್ಪಷ್ಟವಾಗಿ ಆತನ ಉತ್ತರಾಧಿಕಾರಿಯ ಸ್ಥಾನಮಾನದತ್ತ ಬರುತ್ತದೆ. ಅಂಡರ್ ದ ಕರೆಂಟ್ ಸರ್ಕಮ್ಸ್ಟಾನ್ಸಸ್ ದಿಸ್ ವಿಲ್ ಕಮ್ ಟು ಬಿ ಎ ರೆಪ್ರೆಸೆಂಟೇಟಿವ್ ಆಫ್ ಕೃಷ್ಣ. ಇನ್ನೊಂದು ಅರ್ಥದಲ್ಲಿ ನಿನ್ನನ್ನು ನೀನು ಹಾಗೆಂದು ಪರಿಗಣಿಸು. ನಾವು ಕನ್ಸಿಡರ್ ಯುವರ್ ಸೆಲ್ಫ್ ಆಸ್ ಸಚ್ ದಟ್ ಯು ಆರ್ ದ ಸಕ್ಸೆಸರ್ ರೆಪ್ರೆಸೆಂಟೇಟಿವ್ ಆಫ್ ಕೃಷ್ಣ. ಕೃಷ್ಣನ ಉತ್ತರಾಧಿಕಾರಿ ಎಂದು ನಿನ್ನನ್ನು ನೀನು ಪರಿಗಣಿಸು ಅಂತ ಹೇಳ್ತಾ ಇದ್ದಾರೆ. ಥಿಂಕ್ ಲೈಕ್ ದಟ್. ಈ ವಿಷಯದಲ್ಲಿ ನೀನು ಆತನಿಂದಲೂ ಬೆಳಕನ್ನು ಪಡೆಯಬಹುದು. ಇನ್ ದಿಸ್ ಪರ್ಟಿಕ್ಯುಲರ್ ರಿಗಾರ್ಡ್ ಯು ಕ್ಯಾನ್ ಟೇಕ್ ಲೈಟ್ ಫ್ರಮ್ ಹಿಮ್ ಆಲ್ಸೋ ಡೈರೆಕ್ಟ್ಲಿ. ನನ್ನನ್ನು ಕೊಂಡಿರುವುದರಿಂದ ನಿನಗೆ ತುಂಬಾ ಅನುಕೂಲವಾಗಿದೆ. ಸಿನ್ಸ್ ಯು ಹ್ಯಾವ್ ಆಕ್ಚುಲಿ ಕೆಟ್ ಮೀ ಇನ್ ದಿಸ್ ಪರ್ಟಿಕ್ಯುಲರ್ ಲೂಪ್. ಕೃಷ್ಣನ ಜೊತೆ ಸಂಬಂಧ ಏರ್ಪಾಡಾಗಿದೆ. ಆ ಸಂಬಂಧದಲ್ಲಿ ನನ್ನನ್ನೂ ಸೇರಿಸ್ಕೊಂಡಿದ್ಯಾ. ಯು ಹ್ಯಾವ್ ಕೆಪ್ಟ್ ಮೀ ಇನ್ ದ ಲೂಪ್ ಆಲ್ಸೋ. ಯು ಹ್ಯಾವ್ ಮೇಡ್ ಮೀ ಜಾಯಿನ್ ದಟ್ ಪರ್ಟಿಕ್ಯುಲರ್ ಲೂಪ್ ಆಫ್ ಕನೆಕ್ಷನ್ ವಿತ್ ಕೃಷ್ಣ. ಅದರಿಂದ ಅನುಕೂಲ ಆಗಿದೆ. ಯು ಹ್ಯಾವ್ ಆಕ್ಚುಲಿ ಬೆನಿಫಿಟೆಡ್ ಫ್ರಮ್ ದಟ್. ಇಲ್ಲವಾದರೆ ಅದು ನಿನಗೆ ಎದುರಾಗುವ ಅತ್ಯಂತ ಕಠಿಣ ಕೆಲಸವಾಗುತ್ತಿತ್ತು. ಇಫ್ ಯು ಹ್ಯಾಡ್ ನಾಟ್ ಕೆಪ್ಟ್ ಮೀ ಇನ್ ದ ಲೂಪ್, ದಟ್ ವುಡ್ ಹ್ಯಾವ್ ಬೀನ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಡೀಲ್ ವಿತ್. ನೀನು ಪ್ರತಿ ಹೆಜ್ಜೆಯಲ್ಲೂ ಬೆಳಕನ್ನು ಪಡೆಯುವೆ. ಅಟ್ ಎವ್ರಿ ಸ್ಟೇಜ್ ಆಫ್ ಯುವರ್ ಲೈಫ್ ಯು ವಿಲ್ ಗೆಟ್ ದ ಲೈಟ್ ಅಟ್ ಎವ್ರಿ ಟೈಮ್. ಮತ್ತು ಶ್ರೀಕೃಷ್ಣನ ವಂಶಾವಳಿಯ ಶಾಖೆ ನಿನ್ನೊಂದಿಗೆ ಪ್ರಾರಂಭವಾಗುವುದು. ಸೊ ಆಸ್ ಫಾರ್ as Sri Krishna's genealogical connection of Lord Krishna is concerned, it's going to start from you. ಜಿನಿಯಾಲಜಿಕಲ್ ಕನೆಕ್ಷನ್, ವಂಶಾವಳಿ ಅಂದ್ರೆ ಅಲ್ಲಿ ಏನಂತೀರ, ಆಧ್ಯಾತ್ಮಿಕ ವಂಶಾವಳಿ. ಇಲ್ಲಿ ಲೌಕಿಕ ವಂಶಾವಳಿ ಅಲ್ಲ, ಆಧ್ಯಾತ್ಮಿಕ ವಂಶಾವಳಿ ನಿನ್ನಿಂದ ಶುರು ಆಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಬಿ ದ ಜಿನಿಯಾಲಜಿಕಲಿ ದ ಫಸ್ಟ್ ಪರ್ಸನ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಈಗ ನೀವೇನೇ ನಮ್ಮ ಮಿಷನ್ನ ಕೆಲಸ ಮಾಡಿದ್ರೆ ನೀವು ಶ್ರೀಕೃಷ್ಣನ ಸೇವೆ ಮಾಡ್ತಾ ಇದ್ದೀರಾ ಅಂತ ಇದೇ ಕಾರಣಕ್ಕೆ ನಾವು ಮೊನ್ನೆ ಹೇಳಿದ್ವಿ ಹೋದ ವಾರದಲ್ಲಿ. If you do any work for the mission, you are actually serving Lord Krishna because of this particular connection. So our system's ultimate connection ends with Lord Krishna. So ನಮ್ಮ ಸಹಜ ಮಾರ್ಗದಲ್ಲಿ ಏನು ಸಂಪರ್ಕ ಇದೆಯಲ್ಲ, ಅದು ಮೂಲತಃ ಎಲ್ಲಿಗೆ ನಮ್ಮನ್ನು ಕೊಂಡು ಹೋಯ್ತೆ ಅಂತಂದ್ರೆ ಭಗವಾನ್ ಕೃಷ್ಣನವ್ರಿಗೆ ನಮ್ಮನ್ನು ಕೊಂಡು ಹೋಯ್ತು. ಸರಿನಾ? ಸರಿ, ನಿನ್ನೆ ಕೆಲಸದಿಂದ ನನಗೆ ಬಹಳ ಸಂತೋಷವಾಗಿದ್ದು ನಿನ್ನ ಮೇಲೆ ಪ್ರೀತಿ ಪ್ರಶಂಸೆಯನ್ನು ಸುರಿಸುತ್ತೇನೆ. I am very happy and satisfied with the work that you have done. So ಹಾಗಾಗಿ I am actually praising you a lot with lot of love. ನಿನ್ನನ್ನು ಮಥುರಾದ ಉತ್ತರಾಧಿಕಾರಿ ಎಂದು ತಿಳಿದುಕೋ. Think yourself as the person in charge of Mathura now. ಮಥುರೆಯ ಶ್ರೀಮಂತ ಮಹಿಳೆ ಸೇಠಾನಿಯ ಕುರಿತಾಗಿ ಏನೆಲ್ಲ ಹೇಳಲಾಗಿದೆಯೋ ಅದರಿಂದ ಯಾವ ಉದ್ದೇಶವೂ ಈಡೇರುವುದಿಲ್ಲ. There are some things which has been said about the rich lady of Mathura. Her name is Sethani. No purpose will be served by that. ಹಾಗಾಗಿ ಅದು ವ್ಯರ್ಥ. ಇಟ್ಸ್ ಎ ಫ್ಯೂಟೈಲ್ ಥಿಂಗ್. ಒಂದು ವೇಳೆ ಪ್ರಕೃತಿಯ ಒಲವು ನಿನ್ನೆಡೆಗೆ ತಿರುಗಿದರೆ ಅದು ತುಂಬಾ ಕಷ್ಟ. ಆಗ ಅವರೆಲ್ಲರ ಕಷ್ಟಗಳು ನಿವಾರಣೆ ಆಗುತ್ತದೆ. ಇಫ್ ಸಪೋಸ್ ದ ಫ್ಲೋ ಆಫ್ ದ ನೇಚರ್ ಟರ್ನ್ಸ್ ಟುವರ್ಡ್ಸ್ ಯು, ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಇಫ್ ಇಟ್ ಟರ್ನ್ಸ್ ಟುವರ್ಡ್ಸ್ ಯು, ದೆನ್ ದ ಡಿಫಿಕಲ್ಟೀಸ್ ಆಫ್ ಆಲ್ ದೀಸ್ ಪೀಪಲ್ ವಿಲ್ ಆಲ್ಸೋ ಕಮ್ ಡೌನ್. ಮತ್ತು ಅವರ ಮನೆಯು ಸಂತಾನರಹಿತವಾಗಿ ಉಳಿಯುವುದು. ಬಟ್ ದೇ ವಿಲ್ ನಾಟ್ ಹ್ಯಾವ್ ಎನಿ ಪ್ರೋಜನಿ. ಈ ಕೆಲಸದಲ್ಲಿ ಯಾರೇ ನಿನ್ನ ಜೊತೆಯಾಗಿ ಬಂದರೂ ಅವರು ಶ್ರೀಕೃಷ್ಣನಿಗೆ ಅವರ ನೆರವಿಗೆ ತಕ್ಕಂತೆ ಪ್ರಿಯರಾಗುವರು. ಇಫ್ ಎನಿಬಡಿ ಕಮ್ಸ್ ಟು ವರ್ಕ್ ಇನ್ ದಿಸ್ ಪರ್ಟಿಕ್ಯುಲರ್ ರಿಗಾರ್ಡ್ ವಿತ್ ಯು, ಟು ದಟ್ ಎಕ್ಸ್ಟೆಂಟ್ ದೇ ವಿಲ್ ಬಿಕಮ್ ಕ್ಲೋಸರ್ ಟು ಕೃಷ್ಣ. ಯಮುನೆಯ ಪ್ರವಾಹದ ದಿಕ್ಕನ್ನು ಬದಲಾಯಿಸುವುದಕ್ಕೆ ಸಂಬಂಧಿಸಿದಂತೆ ಈಗ ನಾನು ಅಭಿಪ್ರಾಯದ ಪರವಾಗಿಲ್ಲ. Earlier I had told you to change the direction of flow of Yamuna, but now I am not inclined in that particular direction. ಯಮುನೆಯ ದಿಕ್ಕನ್ನು ಬದಲಾವಣೆ ಮಾಡು ಅಂತ ನಾನು ಹೇಳಿದ್ದೆ, ಆದರೆ ಈಗ ನನ್ನ ಅಭಿಪ್ರಾಯ ಆ ರೀತಿಯಲ್ಲಿ ಇಲ್ಲ. ಏಕೆಂದರೆ ಆ ಸ್ಥಳವು ವಿನಾಶದ ಕಕ್ಷೆಯೊಳಗೆ ಬರುತ್ತದೆ. Because why is that I don't have the same opinion now? Because it's in the path of destruction. ಮತ್ತು ಸಂಬಂಧಿತ ಜನರನ್ನು
ಸಂತಾನಹೀನರನ್ನಾಗಿ ಮಾಡಬೇಕಾಗಿದೆ. ಯು ಹ್ಯಾವ್ ಟು ಮೇಕ್ ದೀಸ್ ಪೀಪಲ್ ನಾಟ್ ಹ್ಯಾವ್ ಎನಿ ಪ್ರೋಜಿನಿ ಆರ್ ಎನಿ ಚಿಲ್ಡ್ರನ್. ಅಂಥ ಸ್ಥಳಗಳನ್ನು ಪ್ರಕಾಶಗೊಳಿಸುವ ಅಗತ್ಯವಿಲ್ಲದಿರುವುದರಿಂದ ಆ ಸ್ಥಳಗಳನ್ನು ಬಿಟ್ಟುಬಿಡು. ದೇರ್ ಇಸ್ ನೋ ನೀಡ್ ಟು ಇಲಿಮಿನೇಟ್ ದೋಸ್ ಕೈಂಡ್ಸ್ ಆಫ್ ಪ್ಲೇಸಸ್ ವೇರ್ ದೇರ್ ಇಸ್ ಪ್ರೋಸೆಸ್ ಆಫ್ ಡಿಸ್ಟ್ರಕ್ಷನ್. ಸೊ ಲೀವ್ ಆಫ್ ದೋಸ್ ಪ್ಲೇಸಸ್. ಎಲ್ಲಿ ವಿನಾಶದ ಕೆಲಸ ಮಾಡಬೇಕಾಗಿದೆಯೋ ಅಲ್ಲಿ ಬೆಳಕನ್ನು ಹರಿಸುವಂಥ ಅಗತ್ಯ ಇಲ್ಲ. ಹಾಗಾಗಿ ಅದನ್ನು ಬಿಟ್ಟುಬಿಡು. ಮಥುರೆಯಲ್ಲಿ ಯಮುನಾ ನದಿಯ ಪ್ರವಾಹದ ದಿಕ್ಕನ್ನು ಬದಲಾಯಿಸುವುದನ್ನು ಕುರಿತು ಪ್ರತ್ಯಕ್ಷ ಸ್ಥಿತಿಯ ಪ್ರಾರಂಭಕ್ಕೆ ಮುನ್ನವೇ ನೀನು ಅಗತ್ಯವಾದುದನ್ನು ಮಾಡಿರುವೆ. So you have done whatever is necessary before the start of this destructor work. So there is no need to do the course correction of the flow of Yamuna. ಯಮುನೆಯ ಏನು ಹರಿವಿದೆ ಅದನ್ನು ಬದಲಾವಣೆ ಮಾಡುವಂಥ ಅಗತ್ಯ ಇಲ್ಲ. ಯಾಕೆಂತಂದ್ರೆ ನೀ ಈ ಕೆಲಸ ಮಾಡ್ಲಿಕ್ಕೆ ಮುಂಚೆನೆ ಅದಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡಿ ಮುಗಿಸಿರೋದ್ರಿಂದ ಯಮುನೆಯ ಹರಿವನ್ನು ಬದಲಾವಣೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಜಗ್ಗು ಬಾಬೂಜಿಯವ್ರ ಮಗ. ಇಂದಿನವರೆಗೂ ಇಂಥ ವ್ಯಕ್ತಿ ಹುಟ್ಟಿಲ್ಲ. ನೋ ಸಚ್ ಪರ್ಸನಾಲಿಟಿ ಹ್ಯಾಸ್ ಬೀನ್ ಬಾರ್ನ್ ಟಿಲ್ ಟುಡೇ. ಕೆಲಸವನ್ನು ನೀನು ಅದಾಗಲೇ ತೆಗೆದುಕೊಂಡಿರುವೆ. ಯು ಆಲ್ರೆಡಿ ಟೇಕನ್ ಅಪ್ ದಟ್ ವರ್ಕ್. ಅದು ಹಾಗೇ ಆಗಬೇಕಿತ್ತು. ಇಟ್ ವಾಸ್ ಸಪೋಸ್ ಟು ಹ್ಯಾಪನ್ ಲೈಕ್ ದಟ್ ಓನ್ಲಿ. ಅವನು ಅದಕ್ಕೆ ಮಾತ್ರ ಯೋಗ್ಯನಿದ್ದ. ಹಿ ವಾಸ್ ಓನ್ಲಿ ಎಲಿಜಿಬಲ್ ಫಾರ್ ದಟ್ ಓನ್ಲಿ. ಹಿ ವಾಸ್ ಫಿಟ್ ಫಾರ್ ದಟ್ ಓನ್ಲಿ. ಇದು ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತಿಲ್ಲ. ಪ್ರಾಯಶಃ ಅದು ಮಥುರಾದ ಇನ್ಚಾರ್ಜ್ ಅಬ್ದಲ್ ಆಫ್ ಮಧುರಾ ಅಂತಿದ್ದಾರಲ್ಲ, ಮಧುರಾದ ಉಸ್ತುವಾರಿ ಯಾರಿದ್ನಲ್ಲ ಅವನ ಬಗ್ಗೆ ಹೇಳ್ತಿದ್ದಾರೆ. ಕೆಲಸ ಅದೇ ರೀತಿ ಆಗ್ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ ಜಗ್ಗು. ಸರಿ, ಇಲ್ಲಿ ನಿಲ್ಸೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಇದರಲ್ಲಿ 2 ಪೇಜ್ ಏನು ಓದಿದ್ವಿ. ಎನಿ ಕ್ವೆಶನ್ಸ್ ಆನ್ ದೀಸ್ 2 pages ಯು ಕ್ಯಾನ್ ಆಸ್ಕ್. ವಾಟ್ ಈಸ್ ಹ್ಯಾಪನಿಂಗ್ ಈಸ್ Babuji is being sent to different places and Babuji is being given work. What is the work to be done? How it is to be done? All these things are being given as an instruction to Babuji. And Babuji is just the medium through which the work is occurring. ಬಾಬೂಜಿಯವ್ರ ಮುಖಾಂತರ ಎಲ್ಲ ಕೆಲಸ ನಡೀತಾ ಇದೆ. ಶ್ರೀಕೃಷ್ಣ ಮತ್ತು ಲಾಲಾಜಿಯವರಿಬ್ಬರೂ ಕೂಡ ಬಾಬೂಜಿಯವ್ರನ್ನ ಬೇರೆ ಬೇರೆ ಜಾಗಕ್ಕೆ ಕಳಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನ ಬಾಬೂಜಿಯವ್ರ ಮುಖಾಂತರ ಮಾಡಿಸ್ಕೊಳ್ತಾ ಇದ್ದಾರೆ. ಓಕೆ, ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಗಂಟಿಯವರೇ, ನನ್ನ ಪ್ರಶ್ನೆ ಇದೆಯಾ? Yes, sir. Sir, one thing I want to know, now it is a Kali Yuga, but you are telling it is Krishna Yuga. But Krishna Yuga is already over, now Kali Yuga is continuing. Now how it is linked, I was not able to understand correctly. There is a rule in nature. The rule in nature is the last avatar will be in charge of the next Yuga. Okay, now I understand. So till Krishna came, Ram avatar was powerful. Now it is the time of Krishna avatar. So Rama is no longer as powerful as before because his reign is finished. So now it's the time of Krishna till Kalki comes, till the next avatar. When the next avatar comes, that avatar will be in charge of the next Yuga. That's how it works. Now I understand clearly. Okay, so till the end of this Kali Yuga, Krishna will be in charge as God. And till the end of this Kali Yuga, Babuji will be in charge as the supreme spiritual master. These 2 roles are separate. One is working as God, other one is working as a spiritual master. Okay, so don't have any confusion between these 2. Yeah, now it is clearly clarified. Okay, Narasimhan. From this message from Jaggu, Lalaji is one of the sons. So it seems Jaggu also reached the brighter world. Just like Chariji's wife also used to send some message, I have seen. Correct. Have you people been following the whispers from the brighter world yesterday and today? Email ಅಲ್ಲಿ ಬರುತ್ತಲ್ವಾ ದಿವ್ಯ ಲೋಕದ ಪಿಸುಮಾತುಗಳು, ನೆನ್ನೆ ಮತ್ತು ಇವತ್ತು ಬರ್ತಿದ್ದಲ್ಲ, ಯಾರನ್ನು ನೋಡಿದಿರಾ? ಮೆಸೇಜ್ ನೋಡಿದಿರಾ? Did anybody see the message, read the message today or yesterday? ಯಾವ್ದ್ರಿ ಮೆಸೇಜ್ ಕಳಿಸಿರೋದು? Who was the sender of that particular message? SE ಅಂತ ಬಂದಿದೆ. ಯಾರ್ದದು? SE ಅಂತಂದ್ರೆ ಸ್ಪಿರಿಚುವಲ್ ಎಂಟಿಟಿ, ಆಧ್ಯಾತ್ಮಿಕ ಅಸ್ತಿತ್ವ. ಸ್ಪಿರಿಚುವಲ್ ಎಂಟಿಟಿ, ಆಧ್ಯಾತ್ಮಿಕ ಅಸ್ತಿತ್ವ. ಯಾರ್ದದು? ಚಾರಿಜಿ ಅವರು ಕರೆಕ್ಟ್ ಆಗಿ ಬರ್ದಿದ್ದಾರೆ. ಚಾರಿಜಿ ಅವ್ರದ್ದು.
ಚಾರಿಜಿ ಚಾರಿಜಿ ಅವರ ಸ್ಪಿರಿಚುವಲ್ ಎಂಟಿಟಿ ಅವರು ಗೈಡ್ಗೆ ಉತ್ತರ ಕೊಡ್ತಾ ಇದ್ದಾರೆ, ಗೈಡ್ ಜೊತೆ ಸಂಭಾಷಣೆ ಮಾಡ್ತಾ ಇದ್ದಾರೆ. ನೋಡ್ರಿ, ಈ ಮೀಡಿಯಂ ಜೊತೆ ಚಾರಿಜಿ ಅವರ ಆಧ್ಯಾತ್ಮಿಕ ಅಸ್ತಿತ್ವ ಏನು ದಿವ್ಯ ಲೋಕದಲ್ಲಿ ಇದೆಯಲ್ಲ ಅದು ಸಂಪರ್ಕ ಬೆಳೆಸ್ಕೊಂಡಿದೆ. ಆದ್ರೆ ಭೂಮಿ ಮೇಲೆ ಗೈಡ್ಗೂ ಚಾರಿಜಿ ಅವ್ರಿಗೂ ಸಂಪರ್ಕ ಇನ್ನೂ ಬೆಳೆದಿಲ್ಲ. See the thing. A connection is not yet fully established on earthly plane between the guide and Chariji at the physical realm. But a connection has been established between Chariji and the spiritual entity of Chariji and the guide in the brighter world. Can you see this? That's why it was very interesting. Read yesterday's message and read today's message. So the spiritual entity of Chariji is telling what it wants as far as Babuji is concerned. What is it Brother, looking can you forward to? tell once again? Can you tell once again clearly? See, during Chariji's reign as a master, his spiritual entity was already there in the brighter world. So Chariji had two entities. One was the physical entity which was present here. Other one was the spiritual entity in the brighter world. The medium was so sensitive that she could establish connection with the spiritual entity of Chariji in the brighter world. But at the physical level, she had not yet established connect with the Chariji and the earthly realm. She had her own doubts. How these messages will be received, what is going to happen, will Chariji believe her or not, all these things, that she had doubts in her mind. Okay. So at the earthly plane, no connection was established with Chariji. But at the divine plane, the connection with the spiritual entity of Chariji was already established by the medium. Okay, now I understand. Okay, so it's this is another thing to keep in mind, that a person whose spiritual entity has been delivered to the brighter world, they communicate independently of the physical connection or the physical communication. That communication is different, this communication is different. ಎರಡು ಬೇರೆ ಬೇರೆ. That means the ಸ್ಪಿರಿಚುವಲ್ ಎಂಟಿಟಿ physical. ಅಂತ ಏನಿರುತ್ತಲ್ಲ, ಒಂದ್ ನಿಮಿಷ, ಸ್ಪಿರಿಚುವಲ್ ಎಂಟಿಟಿ ಅಂತ ಏನಿರುತ್ತೆ ಅದು ಸಂಪರ್ಕ ಮಾಡಿ ಅದು ತನ್ನದೇ ಆದಂತ ಒಂದು ಸಂದೇಶಗಳನ್ನು ಕೊಡಬಹುದು. ಲೌಕಿಕ ಸ್ತರದಲ್ಲಿ ನಿಮಗೆ ಸಂದೇಶಗಳು ಇನ್ನೂ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗದಿರ್ಬೋದು, ಸಂಪರ್ಕ ಏರ್ಪಾಡಾಗದೇ ಇರ್ಬೋದು, ಯಾವುದೇ ಒಂದು ಸಂದೇಶ ಕೊಡದೇ ಇರ್ಬೋದು ಲೌಕಿಕ ಸ್ತರದಲ್ಲಿ. ಸೊ ದಟ್ಸ್ ದಿಸ್ ಇಸ್ ಒನ್ ಆಫ್ ದ ಥಿಂಗ್ಸ್. ಇಫ್ ಯು ರೀಡ್ ದ ಮೆಸೇಜಸ್ ಎವ್ರಿ ಡೇ, you will get to know what is the sequence in which the message is coming. ಯಾವ್ದಾದ್ಮೇಲೆ ಏನಾಗ್ತಾ ಇದೆ, ಎಲ್ಲಿ ಏನೇನಾಗ್ತಾ ಇದೆ, ಇಲ್ಲೇನಾಗಿದೆ, ಅಲ್ಲೇನಾಗಿದೆ, ಆ ಸ್ತರದಲ್ಲಿ ಏನಾಗಿದೆ, ಈ ಸ್ತರದಲ್ಲಿ ಏನಾಗಿದೆ, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. If you read the messages every day in sequence, you will get to know what is happening in the other world, what is happening here in this world. So you need There to. is a reference to. Yeah. Help. There is a reference to physical limitation of the body, and that Correct. message also. Brother. Spiritual entity has no limitation, so it can communicate directly. But physical entities always have limitations. So it takes a lot more time to establish the connection at the physical level. Although at the divine level or the higher level, the kind of spiritual level, the connection is already established. That means physical entity and spiritual entity are being linked by each other. Will Means always be in Chari- connection. Definitely. No. Now spiritual entity was being in better world, and physical entity was at present. With these two are being interlinked when the messages are being crossed in a better world. I did not understand the question. No. Now there is a communication in the brighter world with all the masters and spiritual entity. Whether spiritual entity also having a correspondence with the material in the present world? Answer to that question is please go back and read 9th point in spiritual anatomy. Okay. So read and come back tomorrow. So that's the Yes, sir. homework. Okay. So what happens when a spiritual entity is born? How does it benefit our spiritual journey? So this is the question that you have to answer. So whether it's in relation to Chariji or anybody else, the process is the same. Okay. So read the 9th point in spiritual anatomy and come back with some answers. Let's see what you come back with.
ಓಕೆ, ಇನ್ನೇನು ಪ್ರಶ್ನೆ ಇದೆಯಾ? ಎನಿ ಅದರ್ ಕ್ವೆಶನ್? Other thing that you need to pick up in the last 3-4 pages is that many places where Babuji goes and does the work, people who are in charge of that place, they don't recognize the place of charge, Babuji, because they would be under the guidance of their own masters or their own people. And if they don't have the capacity to recognize the position of Babuji, many times we will see this in due course of time, that they will not be able to recognize the position of Babuji. Only later on, when Charji, when Lalaji says that, or Lalaji does something, or they get communication from other sources, then only they start believing. Otherwise, they all consider Babuji as just simpleton. So they just kind of take him for a ride. That is what happens. ಸರಿ, ಮಂಜುನಾಥ್ ಅವರೇ ಕೇಳ್ರಿ. ನಮಸ್ಕಾರ ಸರ್, ನಾನು ಲೇಟಾಗಿ ಸೇರಿದ್ದೀನಿ. ಬಟ್ ಆದ್ರೂ ಒಂದು ಕ್ಯೂರಿಯಾಸಿಟಿಯ ಒಂದು ಕ್ವಶನ್, ಈ ಯಮುನಾ ನದಿಯ ಪಿಲ್ಲರ್ ಹತ್ರ ಕೃಷ್ಣ ಏನು ಮಹಾಸಮಾಧಿ ಅಥವಾ ತೀರೋಗಿದ್ದು ಅಂತ ಏನೋ ಹೇಳ್ತಾ ಇದ್ರು. ಸುಮಾರು ಸ್ಟೇಟಸ್ಗಳಲ್ಲಿ ಓಡಾಡ್ತಾ ಇತ್ತು. ಅದ್ರ ಬಗ್ಗೆ ಏನಾದ್ರು ಒಂದಷ್ಟು ಹೇಳಕ್ಕಾಗುತ್ತಾ? ನಮ್ಗೇನು ಗೊತ್ತಿಲ್ಲ. ಬಗ್ಗೆ ಇನ್ನು ಮುಂದಕ್ಕೆ ಬರುತ್ತೆ, ಏನು ವರಿ ಮಾಡ್ಕೋಬೇಡಿ. ಆ 3ನೇ ಪಿಲ್ಲರ್ ಬಗ್ಗೆ ಎಲ್ಲ ಬರುತ್ತೆ, ಚಿಂತೆ ಮಾಡಬೇಡಿ. ಇದರಲ್ಲೇ ಬರುತ್ತೆ. ನಿನ್ನೆ ಮೊನ್ನೆ ಎಲ್ಲ ಮೆಸೇಜ್ ಹರಿದಾಡ್ತಾ ಇತ್ತು ಅದರಲ್ಲಿ, ವಾಟ್ಸಪ್ ಗ್ರೂಪಲ್ಲಿ. ಕರೆಕ್ಟಾ? ಹೌದೌದೌದು. ಯಾರೋ 3ನೇ ಪಿಲ್ಲರ್ ಹತ್ರ ಹೋಗಿದ್ದೀನಿ ಅಂತ ಹೇಳಿ ವಿಡಿಯೋ ಮಾಡಿ ಕಳಿಸಿದ್ದಾರೆ. ವಿಡಿಯೋದಲ್ಲಿ ನೀವು ಹೋಗಿದ್ರಿ 3ನೇ ಪಿಲ್ಲರ್ ಹತ್ರ? ಇಲ್ಲಪ್ಪ, ನಾನು ಹೋಗಿಲ್ಲ, ನೋಡಿದೀವಿ ಅಷ್ಟೇ. ಅದೇ ವಿಡಿಯೋ ನೋಡ್ತಾನೆ ಹೋಗಿರ್ತೀರ. ಎಸ್ ಸರ್. ಅಲ್ವಾ? ಸೊ 3ನೇ ಪಿಲ್ಲರ್ ದ ಮಹತ್ವ ಏನು ಅದೆಲ್ಲ ಕೂಡ ಮುಂದಕ್ಕೆ ಬರುತ್ತೆ, ವರಿ ಮಾಡ್ಕೋಬೇಕು. ಅದೇನಂದ್ರೆ 3ನೇ ಪಿಲ್ಲರ್ ಹತ್ರ ಅದೆಲ್ಲ ಕಂಡಿಡಿದ್ರು ಕೂಡ ಅಲ್ಲಿ ಏನು ನಿಮಗೆ ಸ್ಥಳ ಅಂತ ಮಾಡ್ಲಿಕ್ಕೆ ಏನೂ ಆಗಿಲ್ಲ ಅಲ್ಲಿ ಮಥುರಾದಲ್ಲಿ. ಯಮುನೆಯ ಹರಿವಿನಲ್ಲಿ ಅಲ್ಲಿ ಏನೋ ಆಶ್ರಮ ಕಟ್ಟಿದಾರೇನ್ರಿ? ಒಂದು ಸಣ್ಣ ಆಶ್ರಮ ಕಟ್ಟಿದಾರೇನ್ರಿ 3ನೇ ಪಿಲ್ಲರ್ ಅಲ್ಲಿ? ಯಾವುದು ಇಲ್ಲ. ಇಲ್ಲ, ಸುಧಾ ಅವ್ರು ಹೋಗಿ ಬಂದಿದ್ದಾರೆ, 3ನೇ ಪಿಲ್ಲರ್ ಸುಧಾರಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಕಟ್ಟಿ. ನಾವು ಮೆಡಿಟೇಟ್ ಮಾಡಿ ಬಂದ್ವಿ. ಸೊ ಒಂದು ಸಣ್ಣ ಅದನ್ನ ಲೊಕೇಶನ್ ಗುರುತಿಸ್ಲಿಕ್ಕೋಸ್ಕರ ಒಂದು ಸಣ್ಣ ಸ್ಟ್ರಕ್ಚರ್ ಕಟ್ಟಿದ್ದಾರೆ. ಹಾಗಾಗಿ ಯಾರಲ್ಲಿ ಹೋದ್ರು ಕೂಡ ಅದನ್ನು ಗುರುತು ಮಾಡಬಹುದು. ಬಟ್ ಪ್ರಾಯಶಃ ನಿಮಗೆ ನೋಡಿರ್ತಕ್ಕಂಥ ವಿಡಿಯೋ ಇದೆಯಲ್ಲ, ಆ ವಿಡಿಯೋದಲ್ಲಿ ಆ ಸ್ಟ್ರಕ್ಚರ್ ಯಾವುದು ಕಾಣಲಿಲ್ಲ. ಪ್ರಾಯಶಃ ಅವರು ಅದನ್ನ ಫೋಕಸ್ ಮಾಡಿರಲಿಲ್ಲ. ಅವರು ಕೇವಲ 3ನೇ ಪಿಲ್ಲರ್ ಅಂತ ಹೇಳಿ ಆ 3ನೇ ಪಿಲ್ಲರ್ ಕಡೆಗೆ ಗಮನ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಏನು ಸ್ಟ್ರಕ್ಚರ್ ಕಟ್ಟಿದ್ದಾರೆ ಅದ್ರ ಬಗ್ಗೆ ಅವ್ರು ಜಾಸ್ತಿ ಫೋಕಸ್ ಮಾಡಿಲ್ಲ. ಇವತ್ತು ಇದನ್ನೆಲ್ಲ ಮಾತಾಡ್ತಿದಾರಲ್ಲ, ಮತ್ತೆ ಇನ್ನೊಂದ್ಸತಿ ವಿಡಿಯೋ ಹೋಗಿ ನೋಡ್ರಿ, ಅದರಲ್ಲಿ ಏನಾದ್ರು ಯಾವ್ದೊಂದು ಸ್ಟ್ರಕ್ಚರ್ ಇದೆಯಾ ಅಂತ. ಆ 3ನೇ ಪಿಲ್ಲರ್ವರೆಗೂ ಹತ್ರ ನಡ್ಕೊಂಡು ಹೋಗೋದು ಮಾತ್ರ ಅದು ಸ್ಪಷ್ಟವಾಗಿ ಕಾಣುತ್ತೆ. ಅಲ್ಲಿ ಏನಾದರೂ ಸ್ಟ್ರಕ್ಚರ್ ಇದೆಯಾ ಅಂತ ಏನು ಸ್ಪಷ್ಟವಾಗಿ ವಿಡಿಯೋದಲ್ಲಿ ಏನು ಕಾಣಲಿಲ್ಲ. ಯಾರನ್ನು ಸ್ಟ್ರಕ್ಚರ್ ನೋಡಿರೋರು ವಿಡಿಯೋ ನೋಡಿದ್ರೆ ಹೇಳ್ಬೋದು. ಅದರಲ್ಲಿ 3 ಎಕರೆ ಜಮೀನ್ ಇದೆ ಬ್ರದರ್. ಅದರಲ್ಲಿ ಒಂದು ರೂಮ್ ತರ ಕಟ್ಟಿದ್ದಾರೆ. ಒಬ್ಬ ಸೆಕ್ಯೂರಿಟಿ ಇದಾನಲ್ಲಿ. ಅಲ್ಲಿ ಹೋದವ್ರನ್ನೆಲ್ಲ 3rd ಪಿಲ್ಲರ್ ಹತ್ರ ಕರ್ಕೊಂಡು ಹೋಗ್ತಾರೆ. 3rd ಪಿಲ್ಲರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆದ್ರೆ 3rd ಪಿಲ್ಲರ್ ಹತ್ರನೇ ಎಲ್ಲೂ ಸ್ಟ್ರಕ್ಚರ್ ಕಾಣಲಿಲ್ಲ ನಮ್ಗೆ ಆ ವಿಡಿಯೋದಲ್ಲಿ. ಅಲ್ಲಿಲ್ಲ, ಅಲ್ಲಿಂದ ಒಂದು 500 yards ಹತ್ರ ಇದೆ. ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಿರೋದು. ಸೊ 3rd ಪಿಲ್ಲರ್ ಅಲ್ಲಿ ಏನು ಕಟ್ಟಿಲ್ಲ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕಟ್ಟಿದ್ದಾರೆ. ಸೊ ದಟ್ ಆ ಒಂದು ಜಾಗನ ಗುರುತಿಸ್ಲಿಕ್ಕೆ ಸೂಚನೆ ಆಗಿ ಕಟ್ಟಿದ್ದಾರೆ ಅಲ್ವಾ? ಆಯ್ತ್ರಿ. ಸೊ ಟು ಜಸ್ಟ್ ಇಂಡಿಕೇಟ್ ದ ಪ್ಲೇಸ್ ಆಫ್ ಐಡೆಂಟಿಫಿಕೇಶನ್, ದೇ ಬಿಲ್ಟ್ ಎ ಸ್ಟ್ರಕ್ಚರ್ ನಿಯರ್ ಬೈ, not exactly in the 3rd pillar itself, but nearby, so that we can identify that particular structure. So that guard who is there, he takes all the people who go there to the 3rd pillar and shows them that this is the 3rd pillar that Babuji actually had found out. ಸರಿ, ಈಗ ಬಾಬೂಜಿ ಅವರು ಇದನ್ನೆಲ್ಲ ಗುರುತಿಡ್ತಾ ಇದ್ರು. ಬಾಬು ಮದನ್ ಮೋಹನ್ ಲಾಲ್ ಆಗಲಿ ಅಥವಾ ನಮ್ಮ ಬಾಬು ಮದನ್ ಮೋಹನ್ ಮಿಶ್ರಾ ಆಗಲಿ, ಇವ್ರು ಯಾರು ಅಷ್ಟೊಂದೇನು ಕಂಡುಹಿಡಿತಾ ಇಲ್ಲ. ಮೇಬಿ 1-2 ಅವರು ಕಂಡುಹಿಡಿತಾರೆ. ಬಟ್ ಇದೆಲ್ಲ ಕೂಡ ಕೆಲಸ ಬಾಬೂಜಿ ಅವರಿಗೆ ಬೀಳೋದು. ಯಾಕೆ? ಅವರೇ ಅಲ್ವಾ ಬ್ರದರ್ ಕೇಪಬಲ್ ಆಗಿದ್ದಿದ್ದು ಬಾಬೂಜಿ ಅವರು, ಅವ್ರಿಗಿನ ಹೈಯರ್ ಪಾಯಿಂಟ್ ಅಲ್ಲಿ ಇದ್ರಲ್ವಾ. ಹಾಗಾಗಿ ಬಹುಶಃ ಅವ್ರಿಗೆ ಅವರು ಮತ್ತೆ ಕೃಷ್ಣನಿಂದ ಡೈರೆಕ್ಟ್ ಆಗಿ ಅವ್ರಿಗೆ ಸಿಟ್ಟಿಂಗ್ ಆಗಿರುತ್ತಲ್ಲ. ಸೊ ಹಾಗಾಗಿ ಕನೆಕ್ಷನ್ ಅವರಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸುತ್ತೆ ಬ್ರದರ್. ಇನ್ಯಾರು ಹೇಳ್ತೀರಾ ಬೇರೆ ಏನಾದ್ರು? ಅವರಿಗೆ ಅಷ್ಟು ಫಾಸ್ಟಿಗೆ ಹೋಗುವಂತ ಶಕ್ತಿ ಇತ್ತು ಅಂತ ಅನ್ಕೊಳ್ತೀನಿ. ಹಿಂದೆ ಹೋಗಿ ಆ ಕಾಲದ ವರ್ಗು ಹೋಗಿ ಆ ಸ್ಥಳಗಳನ್ನು ಗುರುತಿಸುವಂತ ಶಕ್ತಿ ಇರ್ಬೋದು. ಬಾಬೂಜಿ ಅವರಲ್ಲಿ ಎಷ್ಟರ ಮಟ್ಟಿಗೆ ಸೂಕ್ಷ್ಮತೆ ಇತ್ತು ಅಂತಂದ್ರೆ,
ಆ ಹಿಂದಿನ ಕಾಲದ ಸ್ತರಕ್ಕೆ, ಆ ಸಮಯಕ್ಕೆ ಹೋಗಿ ಆ ಸ್ಥಳದಲ್ಲಿ ಇರ್ತಕ್ಕಂಥ ಕಂಪನಗಳನ್ನ ಗ್ರಹಿಸುವಂತ ಶಕ್ತಿ ಅವರಲ್ಲಿ ಇತ್ತು. Babuji's sensitivity was so high that he could go back to so many years back, thousands of years back, and catch hold of the vibrations which was existence at that particular. That's how he was able to identify the places based on the vibrations, not because of anything else. We have not seen anywhere that Babuji had any vision. ಅವರಿಗೆ ಕಣ್ಮುಂದೆ ಏನೋ ದರ್ಶನ ಬಂದಂಗಾಯಿತು, ಹಾಗಾಗಿ ಅವರು ಅದನ್ನು ಆ ಜಾಗನ ಗುರುತಿಡಿದ್ರು. We have never read any of those things there. So what was the method? The method was feeling the vibrations of certain places, which only Babuji was sensitive to be able to feel that vibrations along those times and tallying that vibration with the vibrations existent at that particular time. ಬಾಬೂಜಿ ಅವರಿಗೆ ಕಂಪನಗಳನ್ನು ಗ್ರಹಿಸುವಂತ ಒಂದು ಶಕ್ತಿ ಇತ್ತು. ಆ ಕಂಪನಗಳನ್ನ ಆಗಿನ ಕಾಲದಲ್ಲಿ ಯಾವ ಕಂಪನ ಇತ್ತು ಅದು ಎರಡಕ್ಕೂ ತಾಳೆ ಮಾಡಿ ಅವರು ಆ ಜಾಗಗಳನ್ನ ನಿಖರವಾಗಿ ಗುರುತಿಸೋರು. ಬಾಬೂಜಿ ಅವ್ರಿಗೆ ಕಣ್ಣು ಮುಂದೆ ಯಾವುದೋ ಒಂದು ದೃಶ್ಯ ಬಂತು, ಹಾಗಾಗಿ ಅವ್ರನ್ನ ಗುರುತಿಸಿದ್ರು ಅಂತ ಹೇಳಿ ಎಲ್ಲೂ ನಮ್ಗೆ ಉಲ್ಲೇಖ ಬರಲ್ಲ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಫೀಲಿಂಗ್ ಆಫ್ ದ ವೈಬ್ರೇಷನ್ಸ್ and then tallying that vibrations with the vibrations which was present at that particular time in history, then matching them, and so he was able to identify the place. This was the mechanism. Okay, ಇನ್ನೇನು ಹೇಳಿದ್ಯಾ ಪ್ರಶ್ನೆ ಅಥವಾ ಕಮೆಂಟ್ಸು ಇಲ್ಲದ್ರೆ ಮುಂದಕ್ಕೆ ಹೋಗೋಣ ಅಂತ. 9th November 1944. It will go further. ನೀನು ಎಲ್ಲ ಪೂಜ್ಯ ಲಾಲಾಜಿ, ನೀನು ಎಲ್ಲ ಸ್ಥಳಗಳಿಗೆ ಪ್ರಯಾಣ ಬೆಳೆಸಬೇಕೆಂದು ನಾನು ಬಯಸುತ್ತೇನೆ. ಐ ವುಡ್ ವಾಂಟ್ ಯು ಟು ಟ್ರಾವೆಲ್ ಟು ಆಲ್ ದ ಪ್ಲೇಸಸ್. ಒಂದು ವೇಳೆ ಯಾವುದಾದರೂ ಕೆಲಸ ನಿನ್ನ ವ್ಯಾಪ್ತಿಗೆ ಬಂದರೆ ಒಮ್ಮೆಲೆ ಆ ಕೆಲಸದ ನಿರ್ದಿಷ್ಟ ಜಾಗವು ನಿನ್ನ ದೃಷ್ಟಿಯೊಳಗಿರುತ್ತದೆ. ಸೊ ಇಫ್ ಎನಿ ಪರ್ಟಿಕ್ಯುಲರ್ ಪೀಸ್ ಆಫ್ ವರ್ಕ್ ಕಮ್ಸ್ ಟು ಯು, ದೆನ್ ದಟ್ ಪ್ಲೇಸ್ ಆಫ್ ವರ್ಕ್ ಆಲ್ಸೋ ಇಸ್ ಗೋಯಿಂಗ್ ಟು ಕಮ್ ಇನ್ ಟು ಯುವರ್ ಅವೇರ್ನೆಸ್. ನೀನು ಗೋವರ್ಧನಕ್ಕೆ ಹೋಗುತ್ತಿರುವೆ. ನೌ ಯು ಆರ್ ಗೋಯಿಂಗ್ ಟು ಗೋವರ್ಧನ. ಪರಿಶೀಲನೆ ನಂತರ ಅಗತ್ಯಕ್ಕೆ ತಕ್ಕಂತೆ ಅಲ್ಲಿನ ತಾಣಗಳನ್ನು ಪ್ರಕಾಶಿತಗೊಳಿಸು. ಆಫ್ಟರ್ ವೆರಿಫೈಯಿಂಗ್ ಡಿಫರೆಂಟ್ ಥಿಂಗ್ಸ್, ಯು ಕ್ಯಾನ್ ಇಲಿಮಿನೇಟ್ ದ ಪ್ಲೇಸ್ ಅಕಾರ್ಡಿಂಗ್ ಟು ನೆಸೆಸಿಟಿ. ಬೆಟ್ಟದ ಕುಸಿತ ತಾನಾಗಿ ನಿಲ್ಲುವುದು. ಸೊ ದಟ್ ಮೌಂಟೇನ್ is actually dropping off, or it's actually collapsing, sinking. That sinking down of the hillock will stop after you do your work. ಅಷ್ಟೊಂದು ಸಮಯವನ್ನು ವ್ಯರ್ಥಗೊಳಿಸಿ ನೀನು ತಪ್ಪು ಮಾಡಿರುವೆ. ಯು ಹ್ಯಾವ್ ಸ್ಪೆಂಡ್ ಟು ಮಚ್ ಆಫ್ ಟೈಮ್ ಆನ್ ದಿಸ್ ಪರ್ಟಿಕ್ಯುಲರ್ ವರ್ಕ್. ಗೋವರ್ಧನದ ಸುತ್ತ ತಿರುಗಾಡುವ ಅಗತ್ಯವಿದೆ. ದೇರ್ ಇಸ್ ಎ ನೆಸೆಸಿಟಿ ಫಾರ್ ಯು ಟು ಗೋ ಅರೌಂಡ್ ದ ಗೋವರ್ಧನ್ ಹಿಲ್. ರಾಧಾಕುಂಡಕ್ಕೆ ಹೋಗಲು ಹೆಚ್ಚು ಸಮಯ ಬೇಕಾಗುವುದು. ಇನ್ ಆರ್ಡರ್ ಟು ಗೋ ಟು ರಾಧಾಕುಂಡ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸಮಯ ಅನುಕೂಲವಾದರೆ ತೊಂದರೆ ಏನಿಲ್ಲ. ಇಫ್ ಯು ಹ್ಯಾವ್ ಎನಫ್ ಟೈಮ್ ಯು ಕ್ಯಾನ್ ಗೋ ದೇರ್, ದೇರ್ ಇಸ್ ನೋ ಪ್ರಾಬ್ಲಮ್. ಅದನ್ನು ನಾನು ನಿನ್ನ ವಿವೇಚನೆಗೆ ಬಿಡುತ್ತೇನೆ. ಐ ವಿಲ್ ಲೀವ್ ಇಟ್ ಟು ಯುವರ್ ಡಿಸ್ಕ್ರಿಷನ್. ಆ ಜಾಗ ನಿಜವಾಗಿಯೂ ಚೆನ್ನಾಗಿದೆ. ದಟ್ ಪ್ಲೇಸ್ ಈಸ್ ಹೈಲಿ ವೆರಿ ನೈಸ್. ನೀನು ಹೋದೆಡೆಯಲ್ಲೆಲ್ಲ ಆಧ್ಯಾತ್ಮಿಕ ಪ್ರಭಾವದಿಂದ ತುಂಬಿಸುತ್ತಾ ಹೋಗು. ವೆರೆವರ್ ಯು ಗೋ ಆನ್ ಫೀಲಿಂಗ್ ಸ್ಪಿರಿಚುವಲ್ ಎಫೆಕ್ಟ್ ಅಟ್ ಆಲ್ ದ ಪ್ಲೇಸಸ್ ವೆರ್ ಯು ಗೋ. ಒಳ್ಳೆಯ ವಿಧಾನವೆಂದರೆ ಬೆಟ್ಟವನ್ನೇರಿ ಎಲ್ಲಾದರೂ ಕುಳಿತುಕೊಂಡು ಅದನ್ನು ಆಧ್ಯಾತ್ಮಿಕ ಪ್ರಭಾವದಿಂದ ತುಂಬಿಸುವುದು. ಒನ್ ಆಫ್ ದ ಬೆಟರ್ ಮೆಥಡ್ಸ್ ಈಸ್ ಕ್ಲೈಂಬ್ ದ ಹಿಲ್, ಸಿಟ್ ಆನ್ ದ ಟಾಪ್ ಆಫ್ ದ ಹಿಲ್ ಅಂಡ್ ದೆನ್ ಫಿಲ್ ದ ಎಂಟೈರ್ ಹಿಲ್ ವಿತ್ ಸ್ಪಿರಿಚುವಲ್ ಎಸೆನ್ಸ್, ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್. ರಾಧಾಕುಂಡವನ್ನು ಪ್ರಕಾಶಿತಗೊಳಿಸಲು ಬಾಬು ರಾಮೇಶ್ವರ ಪ್ರಸಾದ್ ಮಿಶ್ರನಿಗೆ ಆದೇಶ ನೀಡು. ಗಿವ್ ಇನ್ ಆರ್ಡರ್ ಟು ಬಾಬು ರಾಮೇಶ್ವರ ಪ್ರಸಾದ್ ಮಿಶ್ರಾ ದಟ್ ಹಿ ಶುಡ್ ಇಲ್ಯುಮಿನೇಟ್ ದ ರಾಧಾಕುಂಡ್. ನೀನು ಈವರೆಗೆ ನೋಡಿರುವ ತಾಣಗಳೆಲ್ಲ ಕೃತಕ ತಾಣಗಳಾಗಿವೆ. ಆಲ್ ದ ಪ್ಲೇಸಸ್ ದಟ್ ಯು ಹ್ಯಾವ್ ಬಿನ್ ಟೋಲ್ಡ್ ಆಸ್ ದಿಸ್ ಅಂಡ್ ದಿಸ್, ದೇ ಆರ್ ಆಲ್ ಆರ್ಟಿಫಿಷಿಯಲ್ ಪ್ಲೇಸಸ್. ಅವುಗಳಲ್ಲಿ ಯಾವುದೇ ನೈಜತೆ ಇಲ್ಲ. ದೇರ್ ಇಸ್ ನೋ ಟ್ರೂತ್ ಬಿಹೈಂಡ್ ಎನಿ ಆಫ್ ದೋಸ್ ಥಿಂಗ್ಸ್. ಈಗ ಕುರುಕ್ಷೇತ್ರಕ್ಕೆ ಹೋಗ್ತಾರಲ್ಲ, ನೋಡಿದಿರಾ? ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಇಲ್ಲಿ ಬಿದ್ದಿದ್ದ, ಭೀಷ್ಮ ಇಲ್ಲಿ ಬಿದ್ದಿದ್ದ ಅಂತೆಲ್ಲ ತೋರಿಸ್ತಾರೆ ನಿಮಗೆ, ನೋಡಿದ್ದೀರಾ? ಅದೆಲ್ಲ ಕೂಡ ಕುರುಕ್ಷೇತ್ರ ಜಾಗ ಇರ್ಬೋದು, ಬಟ್ ಅವ್ರು ಏನು ಜಾಗಗಳು ತೋರಿಸ್ತಾರಲ್ಲ ಅದರಲ್ಲಿ ಭೀಷ್ಮ ಇಲ್ಲಿ ಬಿದ್ದ, ಅಭಿಮನ್ಯು ಇಲ್ಲಿ ಬಿದ್ದ, ಕರ್ಣ ಇಲ್ಲಿ ಸತ್ತ ಅಂತೆಲ್ಲ ತೋರಿಸ್ತಾರಲ್ಲ, ಅದ್ಯಾವುದು ನಿಜ ಅಲ್ಲ. ನನ್ ಆಫ್ ದಮ್ ಆರ್ ಟ್ರೂ ಪ್ಲೇಸಸ್. ರಿಮೆಂಬರ್ ದಟ್. ಸೊ ಇಟ್ ಹಸ್ ಜಸ್ಟ್ ಕಮ್ ಬೈ ಓಕಲ್ ಟ್ರೆಡಿಷನ್. ಪೀಪಲ್ ಹ್ಯಾವ್ ಜಸ್ಟ್ ಐಡೆಂಟಿಫೈಡ್ ದಟ್ ಪ್ಲೇಸ್ ಅಂಡ್ ದೆನ್ ದೇ ಹ್ಯಾವ್ ಆಕ್ಚುಲಿ ಸ್ಪೋಕನ್ ಅಬೌಟ್ ಇಟ್. ಹರದೇವನ ಗುಡಿ ಈಗಲೂ ಉತ್ತಮ ಸ್ಥಿತಿಯಲ್ಲಿದೆ. ದೇರ್ ಇಸ್ ಎ ಟೆಂಪಲ್ ಫಾರ್ ಹರ, ಶಿವ ಟೆಂಪಲ್, ದಟ್ ಇಸ್ ಕ್ವೈಟ್ ನೈಸ್. ಮತ್ತು ನೀನು ಇಲ್ಲಿ ನೋಡಿರುವ ದೇವುಗಳಲ್ಲಿ ಭವ್ಯತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿಲ್ಲ. ದೇರ್ ಆರ್ ಮೆನಿ ಟೆಂಪಲ್ಸ್ ವಿಚ್ ಹ್ಯಾವ್ ನಾಟ್ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್. ಒಂದು ನಿಜವಾದ ತಾಣವನ್ನು ನೋಡಲು ನೀನು ಆಶಿಸಿದರೆ ನೀನು ಕುಳಿತಲ್ಲಿರುವಂದ 3 ಮೈಲುಗಳಷ್ಟು ದೂರ ಹೋಗು.
if you want to really identify a particular place, a true place, go about 3 miles from the place. Go further away for 3 miles from the place. ಅಲ್ಲಿ ನಿನಗೆ ಪ್ರಕೃತಿಯ ದೃಶ್ಯ ಕಾಣಿಸುತ್ತದೆ. ಈಗ ಹೇಳ್ತಾ ಇದ್ದಾರೆ ನೋಡಿ. At that place, if you go 3 miles away, a vision will come of nature. ಅದೊಂದು ಪವಿತ್ರ ತಾಣವಾಗಿದ್ದು ಅಲ್ಲಿ ಸುತ್ತಮುತ್ತ ಕಾಡು ಮಾತ್ರ ಇದೆ. That was a nice place. It was a very pure place, holy place. Now it's only forest which is there. So Lalaji is now giving another method for Babuji. We just now spoke about the vibration method. Now Lalaji is saying this is another method. You go further away from the particular place and a vision of nature will come to you. In that way you can also identify the places in nature. ನಿಸರ್ಗದಲ್ಲಿರ್ತಕ್ಕಂಥ ಜಾಗವನ್ನು ಗುರುತಿಸಲಿಕ್ಕೆ ನಿನಗೆ ನಿಸರ್ಗದ ಒಂದು ದೃಶ್ಯ ಕಣ್ಣು ಮುಂದೆ ಬರುತ್ತೆ. ಅದರ ಪ್ರಕಾರ ನಿಸರ್ಗದ ಜಾಗವನ್ನು ಗುರುತಿಸಬಹುದು. ಒಂದು ಜಾಗದಿಂದ ದೂರ ಹೋದ ಮೇಲೆ ನಿಂಗೆ ಆ ದೃಶ್ಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಸ್ ಗಿವಿಂಗ್ ಅನದರ್ ಮೆಥಡ್. ಈಗಷ್ಟೇ ಪ್ರಿಯ ರಾಮಚಂದ್ರನ ಸರಿಸಮವಿಲ್ಲದಂತ ಕೆಲಸ ಮಾಡಿದ್ದಾನೆ. ಬಾಬುಜಿ ಜಸ್ಟ್ ನೌ ಡನ್ ಎ ವರ್ಕ್ ವಿಚ್ ಹಸ್ ನೋ ಈಕ್ವಲೆನ್ಸ್. ಈ ಕೆಲಸದ ಪರಿಣಾಮ ಎಂದೂ ಬರಿದಾಗುವುದಿಲ್ಲ. ದಿಸ್ ವರ್ಕ್ ವಿಲ್ ನೆವರ್ ಗೆಟ್ ಎಂಪ್ಟೀಡ್ ಆರ್ ಗೋ ಅವೇ. ಇದನ್ನು ನೋಡಲು ಅಂತರ್ದೃಷ್ಟಿ ಬೇಕು. ದೇರ್ ಇಸ್ ಎನ್ ಇನ್ನರ್ ವಿಷನ್ ದಟ್ ಈಸ್ ನೆಸೆಸರಿ ಟು ಸಿ ದಿಸ್ ವರ್ಕ್. ಬಾಬು ರಾಮೇಶ್ವರ್ ಪ್ರಸಾದ್ ಮಿಶ್ರಾನ ಕೆಲಸದಿಂದಲೂ ನನಗೆ ಸಂತೋಷವಾಗಿದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ವರ್ಕ್ ದಟ್ ಬಾಬು ರಾಮೇಶ್ವರ್ ಪ್ರಸಾದ್ ಮಿಶ್ರಾ ಹ್ಯಾಸ್ ಡನ್. ಈಗ ಬೂಟು ಧರಿಸಿ ಆ ಬೆಟ್ಟದ ಮೇಲೆ ನಡೆಯುವುದು ಅಗೌರವ. ಸಿನ್ಸ್ ದ ಪ್ಲೇಸ್ ಹಸ್ ಬಿಕಮ್ ಸೋ ಹೋಲಿ, ಇಟ್ ಈಸ್ ಇಂಪರೇಟಿವ್ ದಟ್ ನೋಬಡಿ ಶುಡ್ ಕ್ಲೈಮ್ ದ ಹಿಲಾಕ್ ವೇರಿಂಗ್ ದ ಶೂಸ್. ಯಾರಾದರೂ ಲಕ್ಷ್ಯಪೂರ್ವಕವಾಗಿ ಗಮನಿಸಿದರೆ ಅವರಿಗೆ ಇಲ್ಲಿ ತೂರ್ ಪರ್ವತದಲ್ಲಿ ಮೋಸಸ್ತನಿಗೆ ಕಂಡಂತೆ ದಿವ್ಯ ಮಿಂಚಿನ ದೃಶ್ಯ ಕಂಡು ಬರುವುದು. ಇಫ್ somebody has inner eyes to see whatever light Moses saw on the Tur Parvat, the same kind of a illumination they can see in this particular hillock. ಈ ಬೆಟ್ಟದ ಮೇಲೆಗೆ ಅವರು ಅದೇ ಕೂಡ ಅವರಿಗೆ ಮಿಂಚಿನ ದೃಶ್ಯ ಕಂಡು ಬರುವುದು. ತೂರ್ ಪರ್ವತದಲ್ಲಿ ಮೋಸಸ್ಗೆ ಹೇಗೆ ಆ ದಿವ್ಯ ಬೆಳಕಿನ ಮಿಂಚು ಕಾಣುತ್ತೋ ಅದೇ ರೀತಿಯಾದಂಥ ದಿವ್ಯ ಮಿಂಚು ಈ ಪರ್ವತದಲ್ಲೂ ಇದೆ. ಇವಾಗ ಪರ್ವತದ ವಿದ್ಯಮಾನವನ್ನು ಪರೀಕ್ಷಿಸಲು ಯಾರಾದರೂ ಬಯಸಿದರೆ ಗೋವರ್ಧನ ಪರ್ವತದಲ್ಲಿ ಅವರು ಅಲೆದಾಡಬಹುದು. ಇಫ್ somebody wants to really test the effect of this particular work, these people can actually go up the hill and then get an experience themselves. ಸತ್ಯ ಹೇಳಬೇಕೆಂದರೆ ಈ ಬೆಟ್ಟವು ಪರಮಾತ್ಮನಿಗೆ ಸಂಬಂಧಿಸಿದ ವಿದ್ಯುತ್ ಶಕ್ತಿಯಿಂದ ತುಂಬಿದೆ. ಸೊ ದಿಸ್ ಪರ್ಟಿಕ್ಯುಲರ್ ಹಿಲಾಕ್ ಈಸ್ ಫಿಲ್ಡ್ ವಿತ್ ಎಲೆಕ್ಟ್ರಿಸಿಟಿ ಆಫ್ ಗಾಡ್. ನಾನು ತುಂಬ ಹರ್ಷಗೊಂಡಿದ್ದೇನೆ. ಐ ಆಮ್ ವೆರಿ ಹ್ಯಾಪಿ. ಇದೇ ಪ್ರವಾದಿತನ. ದಿಸ್ ಈಸ್ ಪ್ರಾಫಿಟ್ಹುಡ್. ಪ್ರವಾದಿತನ ಅಂತಂದ್ರೆ ಪ್ರಾಫಿಟ್ಹುಡ್. ಅದು ಎಲ್ಲರ ಪಾಲಿಗೂ ದಕ್ಕುವಂಥದ್ದಲ್ಲ. ಇಟ್ಸ್ ನಾಟ್ ಸಮಥಿಂಗ್ ದಟ್ಸ್ ಅವೈಲೇಬಲ್ ಫಾರ್ ಎವ್ರಿ ಒನ್ಸ್ ಲಾಟ್. ಅಂದ್ರೆ ಬಾಬೂಜಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಎಷ್ಟರ ಮಟ್ಟಿಗೆ ದೈವಿಮಯ ಮಾಡ್ಬಿಡ್ತಾರೆ ಅಂತಂದ್ರೆ ಆ ಗೋವರ್ಧನ ಬೆಟ್ಟನ, ಅದರಲ್ಲಿ ಮೋಸಸ್ಗೆ ಹಾಗೆ ದಿವ್ಯ ಮಿಂಚು ಕಾಣಿಸ್ತೋ ಅದೇ ದಿವ್ಯ ಮಿಂಚು ಯಾರಿಗೆ ಕಣ್ಣಿದೆ ಅವರಿಗೆ ಕಾಣುತ್ತೆ. ಈ ಬೆಟ್ಟದ ಮೇಲೆ ಕೂಡ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಅದನ್ನು ತುಂಬಿದ್ದಾರೆ. ಈ ತುಂಬುವಂತ ಕೆಲಸ ಇದೆಯಲ್ಲ, ಸಾಮರ್ಥ್ಯ ಇದೆಯಲ್ಲ, ಇದನ್ನೇ ಪ್ರವಾದಿತನ ಅನ್ನೋದು. ಮೋಸಸ್ ಆಲ್ಸೋ ವಾಸ್ ಎ ಪ್ರಾಫಿಟ್. ದಟ್ಸ್ ವಾಟ್ ಪೀಪಲ್ ಕನ್ಸಿಡರ್ ಮೋಸಸ್ ಆಸ್ ಎ ಪ್ರಾಫಿಟ್, ಪ್ರವಾದಿತನ. ಬಾಬೂಜಿ ಅವ್ರನ್ನು ಕೂಡ ಈಗ ಪ್ರವಾದಿತನ ಅಂದ್ರೆ ಇದನ್ನೇ, ಈ ರೀತಿಯಾದಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದೇನೆ ಪ್ರವಾದಿತನ ಅಂತ ಹೇಳೋದು. ಇದು ಎಲ್ರಿಗೂ ದಕ್ಕುವಂಥ ಸ್ಥಿತಿ ಅಲ್ಲ ಅಂತ ಹೇಳ್ತಾರೆ. ಇಸ್ ನಾಟ್ ಸಮಥಿಂಗ್ ದಟ್ಸ್ ಅವೈಲೇಬಲ್ ಫಾರ್ ಎವ್ರಿ ಒನ್ಸ್ ಲಾಟ್. ಈಗ ಬಾಬು ರಾಮೇಶ್ವರ್ ಪ್ರಸಾದ್ ಮಿಶ್ರಾ ಗೋವರ್ಧನ ಪರ್ವತಕ್ಕೆ ಪ್ರಾಣಾಹುತಿ ನೀಡಿ ಅದನ್ನು ಆಧ್ಯಾತ್ಮಿಕ ಭಾವದಿಂದ ತುಂಬಿದ ಬಳಿಕ ರಾಮಚಂದ್ರನು ನನ್ನ ಅಭಿಪ್ರಾಯವನ್ನು ಕೇಳಿದನು. ಆಫ್ಟರ್ ಬಾಬೂಜಿ ಡಿಡ್ ದಿಸ್ ವರ್ಕ್ ಟ್ರಾನ್ಸ್ಮಿಟೆಡ್ ಟು ದ ಗೋವರ್ಧನ್ ಹಿಲ್ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್, he is now asked opinion of ಬಾಬು ರಾಮೇಶ್ವರ್ ಪ್ರಸಾದ್ ಮಿಶ್ರಾ. ಅವ್ಯಕ್ತ ಮೂಲವೊಂದರಿಂದ ಬಲವಾದ ದೈವಿ ಪ್ರಕಾಶದ ದಾರಿಯೊಂದು ಆದರಣೀಯ ಸೋದರ ರಾಮಚಂದ್ರನಿಗೆ ಬರುತ್ತಿತ್ತು. ಸೊ ಬಾಬು ರಾಮೇಶ್ವರ್ ಪ್ರಸಾದ್ ಮಿಶ್ರಾ ಈಸ್ ಡಿಸ್ಕ್ರೈಬಿಂಗ್ ದ ಕಂಡೀಷನ್, ವಾಟ್ he saw or felt. ಅದೃಶ್ಯ ಮೂಲದಿಂದ ಫ್ರಮ್ ಎ ಇನ್ವಿಸಿಬಲ್ ಸೆಂಟರ್ ಆರ್ ದ ಸೋರ್ಸ್, ಬಲವಾದ ದೈವಿ ಪ್ರಕಾಶ, ಎ ವೆರಿ ಪವರ್ಫುಲ್ ಡಿವೈನ್ ಲೈಟ್ ಆರ್ ಡಿವೈನ್ ಲೈಟ್ ವಾಸ್ ಕಮಿಂಗ್ ಟುವರ್ಡ್ಸ್ ಬಾಬೂಜಿ. ಮತ್ತು ಅವರೊಳಗಿಂದ ಹೊರಹೊಮ್ಮಿ ಇಡೀ ಪರ್ವತದೆಲ್ಲೆಡೆಗೆ ಪ್ರವಹಿಸುತ್ತಿತ್ತು. ಇಟ್ ವಾಸ್ ಎಂಟರಿಂಗ್ ಬಾಬೂಜಿ ಅಂಡ್ ಫ್ರಮ್ ಬಾಬೂಜಿ ಇಟ್ ವಾಸ್ ದೆನ್ ಎಂಟರಿಂಗ್ ಇನ್ ಟು ದ ಹಿಲಾಕ್ ಅಂಡ್ ಇಟ್ ವಾಸ್ ಕೈಂಡ್ ಆಫ್ ಸ್ಪ್ರೆಡಿಂಗ್ ಅಕ್ರಾಸ್ ದ ಎಂಟೈರ್ ಹಿಲ್ ಎಂದು ನಾನು ಅವರಿಗೆ ಹೇಳಿದೆ. ದಿಸ್ ಇಸ್ ವಾಟ್ ಈಸ್ ದ ಫೀಡ್ಬ್ಯಾಕ್ ಐ ಗೇವ್ ಹಿಮ್. ಭೂಮಿಯೊಳಗಿನಿಂದ ಹೊರಹೊಮ್ಮಿದ ಅನೇಕ ಆತ್ಮಗಳು ತಲ್ಲಿನದೇ ಒಂದು ಸಂತೃಪ್ತ ಶಾಂತ ಸ್ಥಿತಿಯಲ್ಲಿ ಆ ಬೆಳಗಿನ ಪ್ರವಾದ ಸಾಗರದಲ್ಲಿ ಈಜುತ್ತಿದ್ದವು. So what is the other thing that he saw? There are many souls which came out from the earth, which were all immersed in that
ಅಬ್ಸಾರ್ಪ್ಷನ್ ಆ್ಯಂಡ್ ಎ ಸ್ಟೇಟ್ ಆಫ್ ಕಂಟೆಂಟ್ಮೆಂಟ್. ಶಾಂತ ಸ್ಥಿತಿ, ಸಂತೃಪ್ತ ಶಾಂತ, a state of contentment, peaceful contentment. They were all absorbed in that state of peaceful contentment. They were all swimming in that ocean of light. ಗೋವರ್ಧನಗಿರಿಯ ಯಾವುದೇ ಕಲ್ಲು ಅಥವಾ ಅದರ ಒಂದು ಭಾಗದ ಮೇಲೆ ಕೇಂದ್ರೀಕರಿಸಿದರೂ ಅಲ್ಲಿ ಒಂದು ರೀತಿಯ ಭಾವ ಸಮಾಧಿಯ ಅನುಭವ ಇರುತ್ತಿತ್ತು. So if you focus your mind on any stone or any part of Govardhan, you will actually go into a trance, a kind of trance. ಭಾವ ಸಮಾಧಿ ಅಂದರೆ trance. ಸೊ ಬಾಬುಜಿ ಅವರು ನೋಡಿ ಕೆಲಸ ಮಾಡಿದ ಮೇಲೆ ಬಾಬು ರಾಮೇಶ್ವರ ಪ್ರಸಾದ್ ಮಿಶ್ರಾನಿಗೆ ಆ ಕೆಲಸದ ಪ್ರಭಾವದಿಂದ ನಿನಗೇನು ಅನುಭವ ಆಗಿದೆ ಅಂತ ಕೇಳಿ ಅವರು ಅದನ್ನ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ರು. ಪೂಜ್ಯ ಲಾಲಾಜಿ, ಬಲ್ ದೇವಜಿಯಲ್ಲಿಗೆ ಬಲರಾಮ ಮಂದಿರ ಹೋಗು. ಯಾವ ಕಾರಣಕ್ಕಾಗಿ ತೀರ್ಥಯಾತ್ರಿಗಳು ಆ ತಾಣದತ್ತ ಸಂಮೋಹಿತರಾಗುತ್ತಲೇ ಇರುವರೋ ಆ ಈಶಾನ್ಯ ಅನನ್ಯ ವೈಶಿಷ್ಟ್ಯಗಳನ್ನು ಬೆಳಕಿಗೆ ಬರಲಿ. ಸೊ ಬಲರಾಮ್ ದೇವರಿಗೆ ಒಂದು ಟೆಂಪಲ್ ಇದೆ, ಗುಡಿ ಇದೆ. ಅಲ್ಲಿ ಬಹಳಷ್ಟು ಜನ ಪ್ರಯಾಣಿಕರು, ಬಹಳಷ್ಟು ಜನ ಯಾತ್ರಿಗಳು, ತೀರ್ಥಯಾತ್ರಿಗಳು ಸಂಮೋಹಿತರಾಗಿ ಅದ್ರ ಕಡೆ ಆಕರ್ಷಣೆ ಆಗಿ ಹೋಗ್ತಾ ಇರ್ತಾರೆ. ಅದು ಕೂಡ ಬೆಳಕಿಗೆ ಬರಲಿ ಅಂತ ಹೇಳ್ತಿದ್ದಾರೆ. ಲೆಟ್ ಇಟ್ ಆಲ್ಸೋ ಕಮ್ ಟು ಲೈಟ್. ವೈ ಇಸ್ ದಟ್ ಲಾಟ್ ಆಫ್ ದೀಸ್ ಪಿಲ್ಗ್ರಿಮೇಜ್ ಪೀಪಲ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ಟೆಂಪಲ್. ಆ ಜಾಗವು ಸ್ತ್ರೀಯರಿಗೆ ಯೋಗ್ಯವಲ್ಲ. ದಿಸ್ ನಾಟ್ ಎ ಪ್ಲೇಸ್ ಮೆಂಟ್ ಟು ಬಿ ಫಾರ್ ವುಮೆನ್. ಅವರು ನಿನ್ನೊಂದಿಗೆ ಹೋಗುವುದಾದರೆ ಅಪಾಯವಿಲ್ಲ. ದೇ ಕಮ್ ಟು ಯು, they come with you, then there is no reason to worry. There is no danger. ಇದನ್ನು ನಾನು ಒತ್ತಡದಲ್ಲಿ ಆದೇಶಿಸಿದ್ದೇನೆ. ಐ ಆಮ್ ಗಿವಿಂಗ್ ದಿಸ್ ಇನ್ಸ್ಟ್ರಕ್ಷನ್ ಅಂಡರ್ ಡ್ಯೂರೆಸ್. ಆದಾಗ್ಯೂ ಅದನ್ನು ದರ್ಶಿಸಿದ ಬಳಿಕ ಅಲ್ಲಿಂದ ಮರಳುವಾಗ ನೀನು ಅವರನ್ನು ಮತ್ತೆ ಅಲ್ಲಿಗೆ ಹೋಗಬಾರದೆಂದು ಎಚ್ಚರಿಸಬೇಕು. ಸೊ ಸಪೋಸ್ somebody comes with you, they have a vision, they go around the place and you bring them back, you need to clearly tell them not to go back to the place again. ನೀನು ಈ ಇಡೀ ಪ್ರದೇಶವನ್ನು ಬುಡಮೇಲು ಮಾಡಬೇಕಾಗಿದೆ. ನೀನು ಇಡೀ ಈ ಒಂದು ಪ್ರದೇಶವನ್ನು ಬುಡಮೇಲೆ ಮಾಡಬೇಕಾಗಿದೆ. ಯು ಹ್ಯಾವ್ ಟು ಟರ್ನ್ ದಿಸ್ ಪ್ಲೇಸ್ ಅಪ್ಸೈಡ್ ಡೌನ್. ಅನೇಕ ಮನೆಗಳನ್ನು ನಿಸ್ಸಂತಾನವಾಗಿ ಮಾಡಬೇಕಾಗುವುದು. ಯು ನೀಡ್ ಟು ಮೇಕ್ ಮೆನಿ ಹೌಸಸ್ ಗೋ ವಿತೌಟ್ ಎ ಸನ್ ಆರ್ ಚಿಲ್ಡ್ರನ್. ಅದಕ್ಕಂತೂ ಸಮಯ ಬೇಕಾಗುತ್ತದೆ. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಇಲ್ಲಿಂದ ನೀನು ಬಹುದೊಡ್ಡ ಕೆಲಸವೊಂದನ್ನು ಒಯ್ಯುತ್ತಿರುವೆ. ಅದನ್ನು ನೀನಿರುವಲ್ಲೇ ಹಂಚಿಕೋ. You are taking a very big work from here. You can distribute their work or amongst your relatives from wherever you are. ಎಲ್ಲಿದೆಯೋ ಅಲ್ಲೇ ಹಂಚ್ಬೋದು ಅದನ್ನ ಕೆಲಸನ. ರಚನಾತ್ಮಕ ಕೆಲಸ ನಿನ್ನಲ್ಲಿಯೇ ಉಳಿಯುವುದು. ಸೊ ದ ವರ್ಕ್ ಆಫ್ ಕನ್ಸ್ಟ್ರಕ್ಷನ್ ವಿಲ್ ಸ್ಟೇ ವಿತ್ ಯು ಓನ್ಲಿ. ಆ ಕರ್ತವ್ಯವನ್ನು ವರ್ಗಾಯಿಸುವಂತಿಲ್ಲ. ದಿಸ್ ನಾಟ್ ಟು ಬಿ ಟ್ರಾನ್ಸ್ಫರ್ ಟು ಎನಿಬಡಿ. ಯಮುನಾಯ ಸೇತುವೆ ಕೆಲಸವನ್ನು ಸತ್ಯಕ್ಕೆ ಬದಿಗಿರಿಸು. ಆಸ್ ಫಾರ್ as the work about the bridge of Yamuna is concerned, keep it aside for the time being. ಅದನ್ನು ಆಮೇಲೆ ನೋಡಿದರೆ ಆಯಿತು. ಯು ಕ್ಯಾನ್ ಲುಕ್ ಅಟ್ ಇಟ್ ಲೇಟರ್ ಆನ್. ಮಥುರೆಯ ಕ್ಷೇತ್ರಪಾಲನು ತನಗೊಪ್ಪಿಸಿದ ಕರ್ತವ್ಯವನ್ನು ನುಡಿಸಿಕೊಂಡರೆ ನಿರ್ಧರಿಸಿರುವ ಶಿಕ್ಷೆಗಳು ಒಳಗಾಗುತ್ತಾನೆಂದು ಆತನನ್ನು ಎಚ್ಚರಿಸು. ಇಫ್ ದ ಪರ್ಸನ್ ಹೂ ಇಸ್ ಇನ್ ಚಾರ್ಜ್ ಆಫ್ ಮಥುರಾ ಡಸ್ ನಾಟ್ ಟೇಕ್ ಹಿಸ್ ವರ್ಕ್ ಸೀರಿಯಸ್ಲಿ, ಟೆಲ್ ಹಿಮ್ ದಟ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಸಮ್ ಪನಿಷ್ಮೆಂಟ್. ಮಥುರಾದಲ್ಲಿ ನೀನು ಈ ಮೊದಲೇ ಯಮುನಾ ನದಿಯ ತೀರವನ್ನು ಸಾಕಷ್ಟು ಮಟ್ಟಿಗೆ ದೈವಿ ಪ್ರಭಾವದಿಂದ ತುಂಬಿರುವೆ. Now you already filled the banks of Yamuna with lot of divine grace or divine influence. ಇವತ್ತು ನೀನು ಗೋವರ್ಧನ ಗಿರಿಯ ವಿಷಯದಲ್ಲಿ ಮಾಡಿರುವ ಹಾಗೆ ಅದನ್ನು ಇನ್ನಷ್ಟು ಹೆಚ್ಚು ತುಂಬಬೇಡ. Now you filled lot of divine influence in Govardhan Giri. You don't need to fill as much in go back and fill the banks of Yamuna or the rivers of Yamuna. ಅಷ್ಟೊಂದು ತುಂಬುವಂತ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬುಜಿ. ರಾಧಾಕುಂಡವನ್ನು ಪ್ರಕಾಶಗೊಳಿಸುವ ಆದೇಶವಿತ್ತು. there is a instruction to illuminate ರಾಧಾಕುಂಡ್. ನಾನು ಆ ಕೆಲಸದ ಮೇಲೆ ಕೇಂದ್ರೀಕರಿಸಲು ಬಯಸಿದ್ದೆ. ಐ ವಾಂಟೆಡ್ ಟು ಕಾನ್ಸಂಟ್ರೇಟ್, ಬ್ರಿಂಗ್ ಮೈ ಫೋಕಸ್ ಆನ್ ದಟ್ ಪರ್ಟಿಕ್ಯುಲರ್ ವರ್ಕ್. ಬಾಬು ರಾಮೇಶ್ವರ ಪ್ರಸಾದ್ ಮಿಶ್ರಾನಿಂದ ಕೆಲಸ ತೆಗೆದುಕೊಳ್ಳಲು ಪೂಜ್ಯ ಲಾಲಾಜಿ ಅವರು ಮೇಲಿಂದ ಆದೇಶವನ್ನು ನೀಡಿದರು. ಲಾಲಾಜಿ ಆರ್ಡರ್ಡ್ ಬಾಬುಜಿ ಟು ಟೇಕ್ ಮೋರ್ ವರ್ಕ್ ಫ್ರಮ್ ಬಾಬು ರಾಮೇಶ್ವರ ಪ್ರಸಾದ್ ಮಿಶ್ರಾ, ಮತ್ತು ಆ ಕಾರ್ಯವನ್ನು ಮಿಶ್ರಾ ಕೈಗೆತ್ತಿಕೊಂಡರು. ಸೊ ದ ವರ್ಕ್ ಆಫ್ ಇಲ್ಯುಮಿನೇಟಿಂಗ್ ದ ರಾಧಾಕುಂಡ್ ಇಟ್ ವಾಸ್ ಟೇಕನ್ ಅಪ್ ಬೈ ಬಾಬು ರಾಮೇಶ್ವರ ಪ್ರಸಾದ್ ಮಿಶ್ರಾ. ಆ ತಾಣವು ಪ್ರಕಾಶಿತವಾಯಿತು. ದಟ್ ಪ್ಲೇಸ್ ಗಾಟ್ ಇಲ್ಯುಮಿನೇಟೆಡ್. ದ ರಾಧಾಕುಂಡ್ ಗಾಟ್ ಇಲ್ಯುಮಿನೇಟೆಡ್. ನನ್ನ ಕೈ ಕಾಲುಗಳಿಂದ ವಿದ್ಯುತ್ ಅಂಶದ ಪ್ರವಾಹವು ಪರಿಣಾಮವು ನೀರಿನಲ್ಲಿ ಕರಗಿ ಹೋಗುವ ನನ್ನ ಪಾದಗಳನ್ನು ರಾಧಾಕುಂಡದಲ್ಲಿ ತೊಳೆದುಕೊಳ್ಳಲು ಒಂದು ಆದೇಶವಿತ್ತು. ಸೊ ದೇರ್ ವಾಸ್ ಅನ್ ಇನ್ಸ್ಟ್ರಕ್ಷನ್ ದಟ್ ಐ ಶುಡ್ ವಾಶ್ ಮೈ ಫೀಟ್ so that the electricity from my feet can pass into the water of Yamuna.
ಆ ರಾಧಾಕುಂಡದಲ್ಲಿ ತೊಳೆದುಕೊಳ್ಳಲು, ಸೊ ದಟ್ Babuji can actually wash his feet in Radha Kund, so that the electricity from his feet can actually pass on to the Radha Kund. ನನ್ನ ಮುಖವನ್ನು ತೊಳೆಯುವ ಅಗತ್ಯವಿರಲಿಲ್ಲ. ದೇರ್ ಇಸ್ ನೋ ನೀಡ್ ಟು ವಾಶ್ ಮೈ ಫೇಸ್. ಬರೀ ಕಾಲು ತೊಳ್ಕೋಬೇಕಿತ್ತು. ಆದೇಶಗಳನ್ನು ಅನುಸರಿಸಿ ಮಥುರಾದ ಕ್ಷೇತ್ರಪಾಲನಿಗೆ ವಿಷಯವನ್ನು ತಿಳಿಸಿ ಆತನ ಕೆಲಸವನ್ನು ನಿಲ್ಲಿಸಿದ್ದೇಕೆಂದು ಕೇಳಲಾಯಿತು. ಅಕಾರ್ಡಿಂಗ್ ಟು ಇನ್ಸ್ಟ್ರಕ್ಷನ್, the instructions was passed on to the person in charge of Mathura, and he was asked the question, why did he stop the work beforehand? ಆತ ಕ್ಷಮೆಯಾಚಿಸಿ ನನ್ನ ಸುರಕ್ಷತೆಯನ್ನು ನೋಡಿಕೊಳ್ಳಲು ಆರಂಭಿಸಿದ. So he asked for pardon, apologized, and then he continued to do his work of looking after me. ಬಾಬುಜಿಯನ್ನು ನೋಡ್ಕೊಳ್ಳುವಂಥ ಕೆಲಸ ಅವನಿಗಿತ್ತು, ಅದನ್ನು ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ. ಸರಿ, ಇದರಲ್ಲಿ ಏನಾದ್ರು ಪ್ರಶ್ನೆಗಳಿದೆಯಾ? ವಿಲ್ ಸ್ಟಾಪ್ ಹಿಯರ್ ಅಂಡ್ ವಿಲ್ ಕಂಟಿನ್ಯೂ ಟುಮಾರೋ ಫ್ರಮ್ ಹಿಯರ್. 10th November will continue tomorrow. Okay? Page number 128 and 130. There are questions. Any other questions from these two? This particular 9th November? Go ahead, Narasimhan. Brother, yes, it is written many homes will have to be made childless. My doubt is if any child born in that atmosphere, in that place, will have a Rakshas Guna. That is why he is making many homes will have to be made childless. Any child born will be like a Kamsa or... No. Why he is giving that instruction? It is given as a punishment for the past deeds that they have done. The people who have done all those atrocities, they are being punished. How are they being punished? They have been made not to have any kids. That is the punishment given to them. Okay, so just remember, one of the things is that if you want to have a kid, people want to have a kid, a divine approval should be there for that. Just because parents will to have a kid, they will not get a kid. And when there is divine acceptance, the soul will descend to that particular family. ಬ್ರದರ್, ಕ್ವಶ್ಚನ್ ಕನ್ನಡದಲ್ಲಿ ಕೇಳಿ, ಕನ್ನಡದಲ್ಲಿ ಹೇಳಿ. Without the divine acceptance, the soul cannot descend to any parents. ಅವರು ಏನ್ ಪ್ರಶ್ನೆ ಕೇಳಿದ್ರು ಅಂತಂದ್ರೆ, ಅವ್ರನ್ನೆಲ್ಲ ನಿಸ್ಸಂತಾನರನ್ನಾಗಿ ಯಾಕೆ ಮಾಡಿದ್ರು ಅಂತ ಕೇಳಿದ್ರು. ಅದಕ್ಕೆ ನಾನು ಶಿಕ್ಷೆ ಕೊಡ್ಲಿಕ್ಕೋಸ್ಕರ ಅವರು ಹಿಂದೆ ಸಾಕಷ್ಟು ಮಟ್ಟಿಗೆ ಅತ್ಯಾಚಾರವನ್ನು ಮಾಡಿದ್ರು. ಆ ಅತ್ಯಾಚಾರಕ್ಕೆ ಶಿಕ್ಷೆಗೋಸ್ಕರ ಅವರಿಗೆ ನಿಸ್ಸಂತಾನರನ್ನಾಗಿ ಮಾಡ್ತಾರೆ. ಯಾವುದೇ ಸಂತಾನ ಇಲ್ದವ್ರಿಗೆ ಸಂತಾನಹೀನರಾಗಿ ಮಾಡ್ತಾರೆ. ಒಂದು ಏನು ನಾವು ನೆನೆಸ್ಬೇಕು ಅಂತಂದ್ರೆ, ಕೇವಲ ತಂದೆ ತಾಯಿ ನಮಗೆ ಮಕ್ಕಳು ಬೇಕು ಅಂತ ಅನ್ಕೊಂಡಿದ ತಕ್ಷಣ ಒಂದು ಆತ್ಮ ಮಗುವಾಗಿ ಬರಲ್ಲ. ಆತ್ಮ ಮಗುವಾಗಿ ಬರಬೇಕಾದ್ರೆ ಭಗವಂತನ ಕೃಪೆ ಇರಬೇಕು, ಭಗವಂತ ಅದಕ್ಕೆ ಒಪ್ಕೊಂಡಿರ್ಬೇಕು. ಭಗವಂತನ ಆದೇಶ ಇದ್ರೆ ಮಾತ್ರನೇ ಆ ಮಗು ಆತ್ಮವು ಮಗುವಾಗಿ ಆ ತಂದೆ ತಾಯಿನಲ್ಲಿ ಹುಟ್ಟುತ್ತೆ. ಭಗವಂತನ ಒಂದು ಒಪ್ಪಿಗೆ ಇಲ್ಲದೆ ಇದ್ರೆ ಆತ್ಮ ಬರ್ಲಿಕ್ಕೆ ಅವಕಾಶನೇ ಇಲ್ಲ. ಸರಿನಾ? ಸೊ ಇಟ್ಸ್ ಇಂಪಾರ್ಟೆಂಟ್ ಟು ರಿಮೆಂಬರ್ ದಿಸ್ ಇನ್ ಮೈಂಡ್. ಬೇರೆ ಎಲ್ಲ ಸರಿ ಇದ್ರು ಕೂಡ ಭಗವಂತನ ಇಚ್ಛೆ ಇಲ್ಲದಿದ್ರೆ ಆತ್ಮ ಬರ್ಲಿಕ್ಕೆ ಆಗಲ್ಲ. ಇಫ್ ದ ಡಿವೈನ್ ಈಸ್ ನಾಟ್ ವಿಲ್ಲಿಂಗ್, ದೆನ್ ದ ಸೋಲ್ ಕ್ಯಾನಾಟ್ ಡಿಸೆಂಡ್ ಫಾರ್ ಹ್ಯಾವಿಂಗ್ ದ ಕಿಡ್. ದ ಸೋಲ್ ಕ್ಯಾನಾಟ್ ಡಿಸೆಂಡ್ ಆಸ್ ಎ ಕಿಡ್. ಓಕೆ, ಸುಗುಣ ಅವರೇ. ಆ ಕ್ಷೇತ್ರಪಾಲನ್ ಹಿಂದೆ ಬಂದಿದೆಯಲ್ಲ, ಕ್ಷೇತ್ರಪಾಲನನ್ನು ಶಿಕ್ಷಿಸಾಯಿತು ಅಂತ. ಆದ್ರೂ ಕೂಡ ಅವ್ರು ಮತ್ತೆ ಮತ್ತೆ ಅದೇ ತರ ತೊಂದರೆಗಳನ್ನ ಮಾಡ್ಕೊಳ್ತಾನೆ ಇರ್ತಾರ, ಅಥವಾ ಅದು ಹಿಂದಿಂದ ಇಲ್ಲಿ ರಿಪೀಟ್ ಆಗಿದೆಯಾ ಅಂತ? ಹಿಂದಿಂದ ರಿಪೀಟ್ ಆಗಿದೆ ಅಷ್ಟೇ. ಹಿಂದಿಂದ ರಿಪೀಟ್ ಆಗಿದೆ. Whether that means those who are now having a children childless, they are not having a divine grace. Divine will is not there as far as them getting children is concerned. Yes. See, at a human level, we will attribute it to many things. We will attribute it to the problems of the male or the female, or their relationships, or their emotional interactions. Various things we'll attribute. But the primary thing is that even if everything is fine, if the divine will is not there, people cannot have a kid. The divine will is necessary for the soul to descend as a child. That means
old samskaras are affecting them not to have a divine grace? Definitely. It could have come as a punishment also, it could have come otherwise also. That could be one of the ways in which they are losing their past samskaras. So they're not having the kid. So that's like a punishment given, that's why. So, but it's important to remember that if everything is fine also, you might not have a kid. That is because divine will is not in agreement with that. It could be for whatever reason. Who controls the divine will for each soul to descend, brother? Who controls? Nature itself will control. Because at the end of the day, when I say divine will, it is the nature which is actually carrying out the divine will. So there are certain samskaras which are actually blocking the descent of the soul. See, remember, the parents are vibrating at a certain level. The soul which is supposed to come to the parents as kid should also be in tune with that particular vibration. If the vibrations do not match, the soul cannot come to those parents. So, if the parents are having a grosser set of samskaras, they cannot attract a finer soul. That's why commonly you read, ಎಲ್ಲ ನೀವು ಏನು ಕಥೆಗಳಲ್ಲಿ ಓದ್ತೀರಾ ಅಂತಂದ್ರೆ, ಯಾವುದೇ ಒಂದು ಆಧ್ಯಾತ್ಮಿಕ ವ್ಯಕ್ತಿಯ ಜನನ ಆಗಬೇಕಾದ್ರೆ ಅವರ ತಂದೆ ತಾಯಿಗಳು ದೈವಿ ಭಕ್ತರಾಗಿದ್ರು ಅಂತ ಸಾಕಷ್ಟು ಓದಿದಿರಲ್ವ. ಲಾಲೇಜಿಯವರ ವಿಷಯದಲ್ಲೂ ಓದಿದಿರ, ರಾಮಕೃಷ್ಣ ಪರಮಹಂಸರ ವಿಷಯದಲ್ಲೂ ಓದಿದಿರ, ಕನಕದಾಸರ ವಿಷಯದಲ್ಲೂ ಓದಿದಿರ, ಪುರಂದರದಾಸರ ವಿಷಯದಲ್ಲೂ ಓದಿದಿರ. Any divine soul which is coming down to a particular set of parents, if the parents are divine themselves, they can attract a soul which is in finer vibration. And that finer vibration soul will always be spiritual in nature. If the parents are vibrating at a grosser level and there is no other soul which is matching that grosser level, they will not get a kid. ಅವ್ರಿಗೆ ಬರಲ್ಲ, ಮಗು ಆಗಲ್ಲ. ಆಯ್ತು, ರಾಜಲಕ್ಷ್ಮಿ ಅವ್ರು ಹೇಳ್ರಿ. ಅದು ಬಲದೇವ್ಜಿ ಅವರ ಹತ್ರ ಅನನ್ಯ ವೈಶಿಷ್ಟ್ಯಗಳು ಬೆಳಕಿಗೆ ಬರಲಿ ಅಂತ ಹೇಳಿದಾರಲ್ಲ, ಮತ್ತೆ ಸ್ತ್ರೀಯರು ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿದಾರಲ್ಲ, ದರ್ಶನ ಅದು ಯಾತಕ್ಕೆ ಅಂತ ಅದನ್ನ ವಿವರಣೆ ಕೊಟ್ಟಿಲ್ಲ ಅವರು. ಅಲ್ಲಿ ಸಾಕಷ್ಟು ಮಟ್ಟಿಗೆ ವೈಶಿಷ್ಟ್ಯಗಳಿದೆ ಆ ದೇವಸ್ಥಾನದಲ್ಲಿ, ಅದು ಹೊರಗಡೆ ಬರಲಿ ಅಂತ ಹೇಳ್ತಾರೆ. ಆಯ್ತಾ? ಬಟ್ ಆದ್ರೆ ಅದ್ರ ಬಗ್ಗೆ ವಿವರಣೆ ಕೊಟ್ಟಿಲ್ಲ. ಹಾಗಾಗಿ ನಾವೇ ಮನಸ್ಸಿನಲ್ಲಿ ಏನೇನೋ ಅನ್ಕೊಳ್ಳೋದು ಬೇಡ. ವಿವರಣೆ ಕೊಟ್ಟಿಲ್ಲ, ಅಲ್ಲಿಗೆ ನಿಲ್ಸೋಣಂತೆ. ಸೊ ಆ ಒಂದು ಟೆಂಪ್ಟಲ್ಲಿ ಸಾಕಷ್ಟು ಮಟ್ಟಿಗೆ ಇದಾಗತ್ತೆ ಅಂತ. ಪ್ರಹ್ಲಾದ ವಾಸ್ ನಾಟ್ ಎನ್ ಎಕ್ಸೆಪ್ಷನ್. ಸೊ ಸಿಸ್ಟರ್, ಪ್ರಹ್ಲಾದ ವಾಸ್ ನಾಟ್ ಎನ್ ಎಕ್ಸೆಪ್ಷನ್. Hiranyakashipu became like Hiranyakashipu as a demon after he got the boon. Prior to he getting the boon, he was not that egoistic. In fact, during the time that Prahlad is born, Hiranyakashipu is actually doing the tapas of Brahma to get the boon. So if you look at the time that Prahlad is born, Hiranyakashipu is actually worshipping Brahma at that time. His wife is actually worshipping Hari because she would have got mantra from Narada. She would be uttering that mantra. She would be practicing that mantra. So from both the husband and wife, the circumstances were created in such a way that a very auspicious child or a soul will come to be born. And that was Prahlada. Hiranyakashipu became like a demon Hiranyakashipu after that, not before. At the time of birth of Prahlada, both of them were in divine vibrations. Both the father and mother were in divine vibrations. Okay, so don't get confused about all these things. So what matters is at the time of childbirth, at the time of descent of the soul, what is the vibration? That is what matters, not afterwards. At the time of the descent of the soul, what is the vibrations? That is what matters. ಸೊ ಆತ್ಮ ಕೆಳಗಡೆ ಇಳಿಬೇಕಾದ್ರೆ ಭೂಮಿಗೆ ಯಾವ ರೀತಿಯಾದಂಥ ಕಂಪನಿಗಳು ಇಬ್ರು ತಂದೆ ತಾಯಿಲಿರುತ್ತೆ, ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಯಾವ ರೀತಿಯಾದಂಥ ಆತ್ಮ ಕೆಳಗಡೆ ಇಳಿಯುತ್ತೆ ಅಂತ. ಸರಿನಾ? ಆಯ್ತು, ಹೇಳ್ರಿ ಸುಗುಣ ಅವ್ರೆ.
ಮತ್ತೆ ಅವರು ಗುರುಗಳು ಯಾಕೆ ಒಮ್ಮೆ ಹೇಳಿದ್ದು 3 ತಿಂಗಳಾದ್ಮೇಲೆ ಸೋಲ್ ಎಂಟರ್ಸ್ ದಿ ಬಾಡಿ ಆಫ್ ದ ಚೈಲ್ಡ್ ಅಂತ. ಅಲ್ಲಿವರೆಗೂ ಅದು ಒಳಗಡೆ ಹೋಗಿರಲ್ವಾ? ಸೋಲ್ ಸುತ್ತಾನೆ ಇರುತ್ತಾ ಹತ್ರ? ಹೌದು, ಅದಕ್ಕೆ ತಾಯಿ ಗರ್ಭ ಹತ್ರ ಯಾರು ಏಟ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ತಾಯಿ ಗರ್ಭನ ಏನಾದ್ರು ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ, ತಾಯಿ ಗರ್ಭದ ಮೇಲೆ ಏನಾದ್ರು ಪ್ರಹಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತು ಅಂತಂದ್ರೆ ದಟ್ ಇಸ್ ಒನ್ ಆಫ್ ದ ವರ್ಸ್ಟ್ ಸಿನ್ಸ್. ಅತ್ಯಂತ ಪಾಪ ಕೃತ್ಯ. ಸೊ ಈಗ ನೀವು ತಾಯಿ ಗರ್ಭದಲ್ಲಿ, ಮಗು ಗರ್ಭದಲ್ಲಿ ಇರ್ಬೇಕಾದ್ರೆ ಆತ್ಮ ಇನ್ನು ಹೊರಗಡೆ ಸುತ್ತಾಡ್ತಾ ಇರುತ್ತೆ. ಅದು ಹೊರಗಡೆ ಸುತ್ತಾಡ್ತಿರ್ಬೇಕಾದ್ರೆ ಯಾರಾದ್ರೂ ಒದ್ರೆ, ಆ ಗರ್ಭಧಾರಣೆ ಆಗಿರ್ತಕ್ಕಂಥ ಜಾಗಕ್ಕೆ ಹೋದ್ರೆ ನೇರವಾಗಿ ಅವ್ರ ಆತ್ಮಕ್ಕೆ ಒದಿತಾ ಇರ್ತಾರೆ. ಸೊ ಹಾಗಾಗಿ ಇಟ್ಸ್ ವೆರಿ ಆಸ್ಪಿಷಿಯಸ್. ಅಂದ್ರೆ ಅದನ್ನ ತುಂಬಾ ಪಾಪದ ಕೆಲಸ ಅಂತ ಹೇಳ್ತಾರೆ. ಇಟ್ಸ್ ಎ ವೆರಿ ಸಿನ್ಫುಲ್ ಆಕ್ಟ್ ಟು ಹರ್ಟ್ ದ ವೂಂಬ್ ಆಫ್ ದ ಮದರ್ ವೆನ್ ದ ಮದರ್ ಈಸ್ ಪ್ರೆಗ್ನೆಂಟ್, ಬಿಕಾಸ್ ದ ಸೋಲ್ ಈಸ್ ಕೈಂಡ್ ಆಫ್ ಹಾವರಿಂಗ್ ಅರೌಂಡ್. ಸರಿ, ಆಯ್ತ್ರಿ. ಅಭಿಮನ್ಯು ಇವನೇನ್ ಮಾಡ್ದ? ಅಶ್ವತ್ಥಾಮ ಗರ್ಭದಲ್ಲೇ ಧಾರಣೆ ಆಗಿದ್ದಾಗ ನೋಡ್ರಿ, ಗರ್ಭದಲ್ಲೇ ಶಿಶುಗೆ ಯಾವ ರಕ್ಷಣೆನೂ ಇರಲ್ಲ. ಇವನು ಬ್ರಹ್ಮಾಸ್ತ್ರ ಬಿಟ್ರೆ ತಾಯಿ ಯಾವ ರಕ್ಷಣೆ ಮಾಡ್ಲಿಕ್ಕಾಗತ್ತೆ ಬ್ರಹ್ಮಾಸ್ತ್ರ ಇದ್ದ ಮಗುನ? ಅದಕ್ಕೆ ಅಶ್ವತ್ಥಾಮನಿಗೆ ಕೃಷ್ಣ ಶಾಪ ಕೊಡೋದು. ಕೃಷ್ಣ ಎಲ್ರಿಗೂ ವರ ಕೊಡ್ತಾನೆ, ಒಬ್ಬನಿಗೆ ಶಾಪ ಕೊಟ್ಟಿರೋದೇನೆಂದ್ರೆ ಅಶ್ವತ್ಥಾಮ. ಕೃಷ್ಣ ದುರ್ಯೋಧನಿಗೂ ಶಾಪ ಕೊಡಲ್ಲ, ಯಾರಿಗೂ ಶಾಪ ಕೊಡಲ್ಲ. ಕೃಷ್ಣ ಒಬ್ಬನಿಗೆ ಶಾಪ ಕೊಡ್ತಾನೆ, ಅವನು ಅಶ್ವತ್ಥಾಮ. ಅಂದ್ರೆ ಅವನು ಅಷ್ಟು ಹೀನ ಕೃತ್ಯ ಮಾಡ್ದ ಅಂತ. Krishna only curses only one person, Ashwatthama. He doesn't curse anybody else. He doesn't curse Dhritarashtra. He doesn't curse Karna. He doesn't curse Duryodhana. He doesn't curse anybody. Even Gandhari, who curses him, he doesn't curse back. Only Ashwatthama he curses because he did the most heinous act a human can do. To try to destroy the baby in the womb. That's the worst thing that anybody can do. So that's why Krishna curses him. Okay. ಬ್ರದರ್, ಈ ವೂಂಬ್ಗೆ ಒಳಕ್ಕೆ 3 months ತನಕ ಹೊರಗಡೆ ಸುತ್ತುವಂತ ಕಾರಣ ಏನು ಬ್ರದರ್? ಕನ್ಸೀವ್ ಆದ ಕೂಡಲೇ ಯಾಕೆ ಸೋಲು ಇದಾಗಲ್ಲ ಅಂತ ಕೂತ್ಕೊಂಡು ಯೋಚನೆ ಮಾಡ್ರಿ ನೀವು, ಯಾಕೆ ಅಂತ. ಯಾಕೆ ಯೋಚನೆ ಮಾಡ್ರಿ ನೀವೇನು. ಆನ್ಸರ್ ಸಿಂಪಲ್ ಇರುತ್ತೆ, ತುಂಬಾ ಕಷ್ಟ ಏನಿಲ್ಲ. ಬ್ರಹ್ಮರಂಧ್ರ ಇನ್ನೂ ಡೆವಲಪ್ ಆಗಿರಲ್ಲ ನೋಡ್ರಿ, ಬ್ರಹ್ಮರಂಧ್ರ ಡೆವಲಪ್ ಆಗಿರಲ್ಲ. ಆಮೇಲೆ ಹೃದಯ ಬಂದಿರಲ್ಲ. ಹೃದಯ ಬಂದಿರುತ್ತೆ, 5-6 ಹೃದಯ ಬರುತ್ತೆ. ಗರ್ಭದಲ್ಲಿ 5ನೇ ವಾರ ಮೊದಲು ಬರ್ತಕ್ಕಂಥ ಅಂಗ ಅಂತಂದ್ರೆ ಹೃದಯ. 5 ವಾರಕ್ಕೆ ಬರುತ್ತೆ. 6ನೇ ವಾರದಿಂದ ಹೃದಯದ ಲಬ್ಡಬ್ ನಾವು ಕೇಳಿಸ್ಕೋಬಹುದು ಬೇಕಾದ್ರೆ. ಅದಲ್ಲ ಉತ್ತರ. ಬ್ರಹ್ಮಾನಂದನೂ ಉತ್ತರ ಅಲ್ಲ. ಏನು ಉತ್ತರ ಅಂತ ಯೋಚನೆ ಮಾಡಿ ನೋಡು. ಸರಿ, ಅವರಿಗೆ ಅಪ್ಪ ಅಮ್ಮಂದ್ ಅವರೊಂದು ಸಂಸ್ಕಾರದ ಮೇಲೆ ಯಾವ ಮಗುನ ಕೊಡ್ಬೇಕು ಅನ್ನೋದಿರುತ್ತೆ. ಆತ್ಮ ಎಂತೆಂತ ಆತ್ಮನ ಅವ್ರ ಒಳಗಡೆ ಬಿಡೋದಕ್ಕಾಗಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇರ್ತಾನೆ ಭಗವಂತ. ಆಮೇಲೆ ಏನೇನೋ ಹೇಳ್ಬೇಡ್ರಿ ಸಿಸ್ಟರ್. ನೀವು ಹೇಳ್ತಿರೋದಕ್ಕೂ ನಾವು ಕೇಳಿದಕ್ಕಂಥ ಪ್ರಶ್ನೆಗೂ ಸಂಬಂಧನೇ ಇಲ್ಲ. ಒಂದು ಮಗು ಗರ್ಭದಲ್ಲಿ ಬೆಳಿಬೇಕಾದ್ರೆ ಈಗಾಗಲೇ ಆತ್ಮ ಗರ್ಭದ ಸುತ್ತ ಬಂದು ಆ ಆತ್ಮದ ಇರುವಿಕೆಯ ಪ್ರಭಾವದಿಂದ ಮಗು ಒಳಗಡೆ ಬೆಳೆಯುತ್ತೆ. ಇದನ್ನು ನಾವು ಕೇಳ್ಕೊಡ್ರಿ. In order that the baby can grow in the womb, the presence of the soul of the baby near the womb is essential. In the presence of the womb, in the presence of the soul near the womb, the baby grows inside. ಆತ್ಮದ ಗರ್ಭದ ಸುತ್ತ ಇರುವಿಕೆಯಿಂದ ಒಳಗಡೆ ಇರ್ತಕ್ಕಂಥ ಮಗು ಬೆಳೆಯುತ್ತೆ. ಗರ್ಭಪಾತ ಕೂಡ ಪಾಪಕೃತ್ಯ, ಹೌದು. ಹಾಗಾಗಿ ಯಾವ ಮತದವರು ಕೂಡ ಗರ್ಭಪಾತವನ್ನು ಮಾಡಿಸಿ ಅಂತ ಒಪ್ಪಿಗೆ ಕೊಡಲ್ಲ. ಅರ್ಥ ಆಯ್ತಾ? ಈಗಲೂ ಕೂಡ ಪಾಶ್ಚಿಮಾತ್ಯ ದೇಶದಲ್ಲಿ, ಅಮೆರಿಕದಲ್ಲೇ ನಡೀತಾ ಇದೆ ಗರ್ಭಪಾತ ಮಾಡಿಸ್ಬಾರ್ದು ಅಂತ. ಕ್ರಿಶ್ಚಿಯನ್ನರು ಕೂಡ ಗರ್ಭಪಾತ ಮಾಡಿಸ್ಬಾರ್ದು ಅಂತಾನೆ ಹೇಳ್ತಾರೆ, ವಾದ ಮಾಡ್ತಾರೆ. ಸರಿನಾ? ಸೊ
ಅದು ಇನ್ನೊಂದು ವಿಷಯ, ಅದು ಬೇರೆ ರೀತಿಯಲ್ಲಿ ತಗೊಂಡು ಹೋಗುತ್ತೆ ಚರ್ಚೆನ. ಬಟ್ ಗರ್ಭಪಾತ ಈಸ್ ಕನ್ಸಿಡರ್ಡ್ ಟು ಬಿ ಎ ಸಿನ್, ಪಾಪ ಅಂತ ಎಲ್ಲ ಮತದಲ್ಲೂ ಕೂಡ ಅದು ಪರಿಗಣನೆ ಆಗುತ್ತೆ. ಗರ್ಭಪಾತ ಮಾಡಿಸೋದು ಪಾಪದ ಕೃತ್ಯ ಅಂತ ಹೇಳಿ ಎಲ್ಲ ಮತದವರು ಒಪ್ಕೊಳ್ತಾರೆ. ಸರಿ, ಆಯ್ತು ಕಣ್ರಿ, ನೋ ಪ್ರಾಬ್ಲಮ್. ಸರಿ, ಹಾಗಾದ್ರೆ ಎಲ್ರಿಗೂ ಕೂಡ ವಿಲ್ ಕ್ಯಾಚ್ ಅಪ್ ಟುಮಾರೋ ಆಸ್ ಯೂಶುವಲ್ 9:30 9 ಸಿಗೋಣ. ಎಲ್ರಿಗೂ ಕೂಡ ಶುಭರಾತ್ರಿ. ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೊ ಮಚ್. Thank you, brother. ಗುಡ್ ನೈಟ್. ಥ್ಯಾಂಕ್ ಯು.